ಮತ್ತೆ ಇಲ್ಲ ಇನ್ನೊಂದು ಹೇಳಂದ್ರೆ ಹೇಳ್ತೇನೆ. ಸ್ವಲ್ಪ ಒಂದು ವಿಚಾರ ಚಂದ್ರೋದೊಳಗೂ ಒಂದ್ ಹೇಳ್ಯಾರ ನೋಡ್ರಿ. ಅಲ್ಲಿ ಏನ್ ಹೇಳ್ಯಾರಂದ್ರ, ಯಾವ ದೀಪದ ಪ್ರಕಾಶದಂತೆ ತನ್ನ ಪ್ರಕಾಶಿಸುವಲ್ಲಿ ಯಾವುದನ್ನು ಕೂಡ ಅಪೇಕ್ಷೆ ಮಾಡದೆ, ಅಂದ್ರ ತನ್ನ ಸ್ವಯಂ ಪ್ರಕಾಶದಲ್ಲಿ ಮತ್ತೊಂದ್ರ ಸದ್ದ ನಮಗ ಹೊರಗಿನ ಏನಾದ್ರೂ ನೋಡ್ಬೇಕಂದ್ರ ಒಂದು ಪರಪ್ರಕಾಶ ಬೇಕು. ಒಂದು ದೀಪದ ಪ್ರಕಾಶ, ಬ್ಯಾಟ್ರಿ ಪ್ರಕಾಶ, ಒಂದು ಸೂರ್ಯ ಚಂದ್ರ ಪ್ರಕಾಶ ಬೇಕು. ಯಾವುದು ಹೊರಗಿನ ವ್ಯವಹಾರಗಳನ್ನ ನೋಡ್ಬೇಕಾದ್ರ ಇವಕ್ಕೇನ್ ಬೇಕು? ಪರಪ್ರಕಾಶ ಬೇಕು. ಆದ್ರೆ ತನ್ನೊಳಗಿರುವ ಏನದಲ್ಲ ಸ್ವಯಂ ಪ್ರಕಾಶ ತಾನೇ ಪ್ರಕಾಶಿಸುವುದರಿಂದ ಹೊರಗಿನ ನಮಗ ಯಾವ್ದು ಅಪೇಕ್ಷೆ ಇಲ್ಲದೆ ಮಾಡದೆ ಮತ್ತು ತಾನು ಸರ್ವವನ್ನು ಪ್ರಕಾಶಿಸುವುದಾಗುತ್ತದೆಯೋ, ತಾನು ಎಲ್ಲವನ್ನು ಬೆಳಗುವನಾಗಿದ್ದಾನೋ, ಅದಕ್ಕೆ ಏನ್ ಅನ್ಬೇಕಂದ್ರೆ ಸ್ವಯಂ ಪ್ರಕಾಶ. ಇಲ್ಲಿಕಂದ್ರ ಯಾವುದೋ ಸದಾ ಅಪರೋಕ್ಷವಾಗಿದ್ದು ಯಾವುದರ ಜ್ಞಾನಕ್ಕೂ ವಿಷಯವಾಗದಿರಲು ಅದನ್ನು ಏನ್ಬೇಕಂದ್ರ ಸ್ವಯಂ ಪ್ರಕಾಶನು ಅನ್ಕೋತ ಹೇಳ್ಕೊತ ಬಂದ್ರೆ ಹಿಂಗ ಅನೇಕ ಲಕ್ಷಣ ಹೇಳಿರ್ತಾರ. ನಮಗ ಅದು ಬರೀ ಅದನ್ನೇ ಲಕ್ಷಣನೇ ಕಲಿಯೋರಿಗೆ, ಲಕ್ಷಣ ಅಂತ ಚರ್ಚೆ ಮಾಡೋರಿಗೆ ಅವ್ನ ನೆಪ್ಪುಳಿತಾವ. ನಾವು ಪರಮಾನುಭೂತಿ ಒಳಗ ಇಂಥವ್ ಎಷ್ಟೋ ಬರ್ತಾವ, ಹಂಗೆ ನಾವು ಮುಂದೆ ಹೋಗ್ತೀವಲ್ಲ, ಇವನ್ ನೆಪ್ಪುಳಿಯಲ್ಲ. ಒಂದ್ ಸ್ವಲ್ಪ ಏನಾರ ಸ್ವಲ್ಪ ಪೆನ್ನ ಹಾಳಿ ಇತ್ತಪ್ಪ ಅಂತ ಬರ್ಕೊಂಡೇವ್, ಬಂದಾಗ ಒಂದೊಂದ್ ಸಂದರ್ಭ ಬರ್ಕೊಂಡೇವ್ ಅಂದ್ರೆ ಅವ್ನ ನೆಪ್ಪುಳಿತಾವ ಅನ್ನುವಂಥದ್ದನ್ನ ನಮ್ಗೆ ತಿಳಿಸಿ ಇಲ್ಲಿ ನಮಗೇನ್ ಬಗ್ಯದ, ಸ್ವಯಂ ಪ್ರಕಾಶನಾಗಿಯೂ ಶ್ರೇಷ್ಠನಾಗಿಯೂ ಪಾಪಗಳನ್ನು ಹುರಿಯುವನಾಗಿಯೂ ಇರುವ ವಸ್ತು ರೂಪನಾದ ದೇವನು ನಾನು ಚಿಂತಿಸುತ್ತೇವೆ. ಅವನು ನಮಗೇನ್ ಮಾಡು, ಬುದ್ಧಿಗಳಲ್ಲಿ ಪ್ರೇರೇಪಿಸಲಿ ಎಂಬುದಾಗಿ ಮಂತ್ರದ ಇಂಥ ಅರ್ಥವುಳ್ಳ ಗಾಯತ್ರಿಯನ್ನು ಓಂ ಭೂ ಭುವ ಸ್ವ ಮಹ ಜನ ತಪ ಸತ್ಯಂ ಎಂದು ಸಪ್ತ ವೃತ್ತಿಗಳನ್ನು ಅಕಾರ ಉಕಾರ ಮಕಾರಗಳಿಂದ ಅಂದ್ರೆ 7 ಪ್ರಕಾರನ್ನ ಉಚ್ಚಾರ ಮಾಡುವುದರಿಂದ ಅಕಾರ ಉಕಾರ ಮಕಾರ ಎಂಬ ಕೂಡಿದ ಓಂಕಾರವನ್ನು ಸರ್ವ ಪ್ರಾಣಿಗಳ ಶ್ವಾಸೋಚ್ಚಾರಗಳಲ್ಲಿ ತಾನಾಗಿ ಅನಾಯಾಸವಾಗಿ ಸಕಾರ ಅಕಾರಗಳು ಕೂಡಿ ಉಚ್ಚರಿಸುವ ಅಜಪ ಎಂಬ ಹೆಸರಿನಿಂದ ಪ್ರಸಿದ್ಧವಾದ ಹಂಸ ಮಂತ್ರವನ್ನು ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂಕಾಲಗಳಲ್ಲಿ ಚಿಂತನೆ ಮಾಡುತ್ತಿರಲದಕ್ಕ ಸ್ವಾಧ್ಯಾಯ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಈ 3 ಕಾಲದಾಗ ನಾವು ಚಿಂತನ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ಯಾರ. ಮತ್ತೆ ಸಪ್ತ ವೃತ್ತಿಯನ್ನ ಇವನು 7 ಪ್ರಕಾರನ ಅಕಾರ ಉಕಾರ ಮಕಾರದೊಳಗೂ ಜಪ ಮಾಡಕ್ ಬರ್ತದ ಅಂತ ಹೇಳ್ಕೊತ ಬಂದಾರ. ನಿನ್ನೇನು ನಾವು ಕೂಡ ಒಂದ್ ಇದನ್ನ ಹೇಳ್ಕೊತ ಬಂದೇವಿ. ಏನಪ್ಪಾ ಅಂದ್ರ ಕುಂಡಲಿ ಜಾಗೃತ ಮಾಡ ಮುಂದ ಇಂಥ ಜಪವನ್ನು ಕೂಡ ಹಂಗೂ ಮಾಡಕ್ ಬರ್ತದ ಅನ್ನುವಂಥದ್ದನ್ನ ನಿನ್ನೆ ಆಧಾರ ಚಕ್ರ ಅಧಿಷ್ಠಾನ ಮಣಿಪುರ ಒಂದು 3 ಕೂಡ ಅಕಾರದೊಳಗ ಅಕಾರ ಉಕಾರ ಮಕಾರ ಇದ್ದುದೇ ಓಂಕಾರ. ನನ್ನ ಸ್ವರೂಪ ನಾನೇನದಿ, ಓಂಕಾರ ಸ್ವರೂಪನೇ ನಾನದೀನಿ. ನಾನು ಸ್ವಯಂ ಪ್ರಕಾಶನದೀನಿ. ನಾನು ಅಂದ್ರೆ ಸ್ವಯಂ ಪ್ರಕಾಶ ಅಂದ್ರೆ ಅನ್ಯ ಪ್ರಕಾಶ ಇಲ್ಲದೆ ನನ್ನ ಸ್ವಂತ ಪ್ರಕಾಶದಿಂದ ಬೆಳಗವನು ನಾನು. ಯಾವುದನ್ನ? ಬುದ್ಧಿಯನ್ನ. ಎಲ್ಲವನ್ನು ಬೆಳಗವನು ನಾನದೀನಿ. ಅದಕ್ಕ ಅಂತ ಬುದ್ಧಿ ಒಳಗ ನನಗ ಪ್ರೇರಣೆ ಶಕ್ತಿ ಅಂದ್ರೆ ಪ್ರಕಾಶವನ್ನು ಕೊಡು ಅನ್ನುವಂಥದ್ದನ್ನ ಹಿಂಗ ಜಪ ಮಾಡುವುದರಿಂದ, ಹಿಂಗ ಮಂತ್ರ ಅನ್ನುವುದರಿಂದ ಭಗವಂತನಲ್ಲಿ ನನ್ನೊಳಗ ನಾನು ಪ್ರಾರ್ಥನೆ ಮಾಡ್ಕೊಂಡಂಗ. ಇದು ನನ್ನ ಪ್ರಾರ್ಥನೆ ಮಾಡುವುದು, ಆತ್ಮಜ್ಞಾನ ಅನ್ನೋದು ನನ್ನ ಪ್ರಾರ್ಥನೆ ಅನ್ನುವಂಥದ್ದನ್ನು ನಾವು ನಿನ್ನೆ ಕೇಳ್ಕೊಂಡ್ ಬಂದೇವೆ. ಈ ಹೊರಗಿನ ಕಲ್ಲ ಮೂರ್ತಿಗಳನ್ನ, ದೇವರುಗಳನ್ನ ಪೂಜೆ ಮಾಡೋರು ಕನಿಷ್ಠ ಅನ್ನುವಂಥದ್ದನ್ನ ಕೇಳ್ಕೊಂಡ್ ಬಂದೇವಿ. ಗುರು ಪೂಜೆ ಮಾಡೋರು ಮಧ್ಯಮರು, ನನ್ನ ಪೂಜೆ ಮಾಡ್ಕೊಳ್ಳೋರು ಸದ್ಯ ಅನ್ನೋದು ನನ್ನಗ ಬುದ್ಧಿ ಒಳಗ ಪ್ರೇರಣೆ ಶಕ್ತಿ ಕೊಡು. ಓಂ ಭೂ ಭುವ ಸ್ವ ಅನ್ನುವಂತ ಮಂತ್ರ ಮುಖಾಂತರ ಓಂಕಾರದ ಒಳಗಿರುವಂತ ಓಂಕಾರವನ್ನ, ಅಕಾರ ಉಕಾರ ಮಕಾರಗಳಿಂದ ಕೂಡಿದ ಓಂಕಾರವನ್ನ ನಾವು ನನ್ನ ಬುದ್ಧಿಗೆ ಪ್ರೇರಣೆ ಕೊಡುವ ಅನ್ನುವಂಥದ್ದನ್ನ ಇಲ್ಲಿ ಈ ಮಂತ್ರದಿಂದ, ಈ ಜಪದಿಂದ ಪ್ರೇರಣೆ ಕೊಡುವಂತ ಭಗವಂತನಲ್ಲಿ ಆತ್ಮನಲ್ಲಿ ನಾವು ಪ್ರಾರ್ಥನೆ ಮಾಡಕತ್ತೀವಿ ಅನ್ನುವಂಥದ್ದನ್ನ ಹಿಂಗ್ ಮಾಡಿದ್ರ ಹಿಂಗ್ ಫಲ ಆದ ಬುದ್ಧಿಗೆ ನಮ್ಗೆ ಪ್ರೇರಣೆ ಶಕ್ತಿ ಬರ್ತದ ಮತ್ತು ಸ್ವಯಂ ಪ್ರಕಾಶದ ಜ್ಞಾನ ಹಾಕದ ಅನ್ನುವಂಥದ್ದನ್ನ ಈ ನುಡಿ ಒಳಗೆ ಹೇಳ್ಕೊತ ಬಂದಾರ. ಅಂದ್ರೆ ವೇದ ಮುಖಾಂತರ ವೇದ ಹೇಳಿದನ್ನ ಗುರುಗಳ ಮುಖಾಂತರ ತಿಳಿಯುವುದರಿಂದ ನಮ್ಗ ಬುದ್ಧಿ ಒಳಗ ಪ್ರೇರಣೆ ಶಕ್ತಿ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುವ ಉದ್ದೇಶದ. ಇನ್ನು 9ನೇದೊಳಗ ಇಲ್ಲಿ ಏನ್ ಹೇಳ್ತಾರಂದ್ರ, ವೇದ ಅನಹತ ನಾದದಿಂದ ಅದರಿಂದೆ ನಾದದ ಬಹುವಿಧ ಅಭ್ಯಾಸವ ಅದರಿಂದ ರಚಿಸುತ್ತಿರಲು ತಾನೇ ವೇದ್ಯ ಸ್ವಾಧ್ಯಾಯ ಅನಿಸುತ್ತಿರ್ಕು ಅನ್ನುವಂಥದ್ದನ್ನ ಒಂದು ಮತ್ತ 9ನೇ ನುಡಿ ಒಳಗೆ ಹೇಳ್ಕೊತ ಬಂದಾರ. ಇಲ್ಲಿ ಏನ್ ಹೇಳ್ದಂಗಾಯ್ತು ಅಂದ್ರ
ವೇದದ ಅಂತ್ಯದಲ್ಲಿ ಓಂಕಾರವೇ ಮುಖ್ಯವಾದದ್ದು. ಎಲ್ಲಾ ವೇದಗಳನ್ನ ಏನ್ ಹೇಳ್ಕಂದ್ರೆ ಓಂಕಾರಲಿಂದನೇ ಜಗತ್ತು ಹುಟ್ಟ್ಯದ, ಜಗತ್ತಿದೊಳಗ ಎಲ್ಲ ಶಾಸ್ತ್ರ ಎಲ್ಲ ಹುಟ್ಟಿದ್ಯದ ಅಂದ್ರೆ ಓಂಕಾರದಿಂದ. ಮೂಲ ಅಧಿಷ್ಠಾನ ಓಂಕಾರ ಅನ್ನುವಂಥದ್ದನ್ನ ಇಲ್ಲಿ ನಮಗ ಹೇಳುವಂತ ಉದ್ದೇಶ. ಆ ಓಂಕಾರದ ನಾದ ರೂಪದಿಂದ ಸರ್ವ ಪ್ರಾಣಿಗಳು ಸೇರಿ ತುಂಬಿಕೊಂಡಿರೋದು. ಮತ್ತು ಅದೇ ಹೊಡಿತದಿಂದಿದ್ದರೂ ತನ್ನಿಂದ ತಾನೇ ಉದಯವಾಗಿರೋದು. ಯಾಕಂದರೆ ಅನ್ಯವಾದಗಳು ಹೊಡೆಯೋಣದ್ರಿಂದ ಹುಟ್ಟುತ್ತದೆ. ಇದು ಹಾಗಲ್ಲ, ಸಹಜವಾಗಿ ಆ ರೂಪದಿಂದ ಓಂಕಾರನಾದವು ಒಂದೇ ಮುಂದೆ ಹೇಳುವ ಅನೇಕ ನಾದ ರೂಪವಾದ ಪರಿಣಾಮಗಳನ್ನು ಹೊಂದಿರುತ್ತದೆ. ಅವುಗಳನ್ನು ಪ್ರೀತಿಯಿಂದ ಶ್ರವಣ ಮಾಡುವುದನ್ನು ಸ್ವಾಧ್ಯಾಯ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಕೋತ ಬಂದಾರ. ಇಲ್ಲಿ ಹೊರಗಿನ ನಾದಗಳಿಗಿಂತ ನಮ್ಮಲ್ಲಿ ಯಾವಾಗಲೂ ಯಾವುದು ಸುನಾದ ಎಂಬುದು ನಮ್ಮಲ್ಲಿ ಯಾವಾಗಲೂ ಆಗ್ತದ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದಿವಿ. ಇದಕ್ಕೆ ಹೆಂಗ್ರಿ ನಮ್ಗೆ ದೃಷ್ಟಾಂತ ಅಂದ್ರ, ನಾವು ಎರಡೂ ಕಿವಿಯನ್ನು ಮುಚ್ಚಿ ಓಂ ಅಂದ್ಯಪ್ಪ ಅಂದ್ರೆ ಒಂದು ನಮ್ಮದೇ ಆದದ್ದೊಂದು ನಾದ ತೇರಕ್ಕದ. ಎರಡೂ ಕಿವಿಯನ್ನು ಮುಚ್ಚಿ ಎರಡೂ ಕಿವಿ ಒತ್ತೆ ಹಿಡ್ಕೊಂಡು ಓ ಅನ್ನುವಾಗ ಒಂದು ಅನಾಹತ ನಾದ. ಅಂದ್ರ ಈ ಹೊರಗಿನ ನಾದಕ್ಕಿಂತ ತನ್ನ ನಾದ ಅಂದ್ರೆ ಅನಾಹತ ನಾದ ಯಾವಾಗಲೂ ಅದು ಹೊಡಿತಿರ್ತದ ಅನ್ನುವಂಥದ್ದನ್ನ, ಆ ನಾದವನ್ನ ಕೇಳ್ಬೇಕಾದ್ರೆ ಹೊರಗಿನ ಶಬ್ದಗಳನ್ನ ನಾವು ಮುಚ್ಚಿದಾಗ ನನ್ನ ಒಳಗಿರುವಂತ ಅನಾಹತ ನಾದ ನಮಗ್ ಕೇಳ್ತದ ಅನ್ನುವಂಥದ್ದನ್ನ ಅಲ್ಲಿ ತಿಳಿಸೋರದಾರ. ಮತ್ತು ಹೊರಗಿನ ನಾದಗಳು ಯಾವ್ಯಾವಪ್ಪ ಅನ್ನುವಂಥದ್ದನ್ನ ಅಲ್ಲಿ ಅವು 3 ಪ್ರಕಾರ ಹೇಳ್ತಾರ. ಅವು ಹೊರಗಿನ ನಾದಗಳು ಮಧ್ಯಮ, ಉತ್ತಮ, ಕನಿಷ್ಠ ಅಂತೇಳಿ ಅವನು ಹೇಳ್ತಾರ. ಉತ್ತಮ ನಾದಗಳು ಯಾವ್ಯಾವಪ್ಪ ಅಂದ್ರ ಇಲ್ಲಿ ಮುಂದ ಓಂಕಾರನಾದ ಹಲವು ಬಗೆಯಿಂದ ರೀತಿಯನ್ನು ಹೇಳ್ತಾರ. ಅಂದ್ರ ಶರದಿ, ನಿರ್ಜರ, ಬೇರೆ, ಮೇಘವು, ಬಹುರವ, ಮುರೇಜೆ ಕೇಳ್, ಶಂಖ ಘಂಟಾದಿ, ವರನಾದ ವಾಸ, ಕಿಂಕಣೆ, ವೀಣೆ, ಭ್ರಮಾದಿ ಸ್ವರನಾಲಿಪ್ಪುದೇ ಸ್ವಾಧ್ಯಾಯವು. ಈ ನಾದವನ್ನ ಕೇಳೋದು ಹೊರಗಿನ ನಾದಗಳಿವು. ಯಾವಪ್ಪ ಅಂದ್ರ ಭಯಂಕರ ನಾದ ಅಂದ್ರ ಶಿಡಿಲ, ಸಮುದ್ರದ ತೆರೆ, ಚಪ್ಪಳ, ಇವು ಏನಪ್ಪಾ ಅಂದ್ರ ಇವು ಬಹಳ ಇದು ನಾದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅಂದ್ರ ಭಯಾನಕ ಇಂಥ ನಾದಗಳನ್ನು ಅದಾವ ಹೊರಗ. ಆ ನಂತರ ಇವು ಸಮುದ್ರ, ನಿರ್ಜರ, ಬೇರೆ, ಮೇಘಾದಿಗಳು ವಿಶೇಷವಾದ ಧ್ವನಿಯನ್ನು ಮದ್ದಳೆ, ಇದು ವಿಶೇಷ ಧ್ವನಿ. ಮುಂದೆ ಎರಡನೇದಂದ್ರ ಮದ್ದಳೆ, ಕಾಳಿ, ಶಂಖ, ಘಂಟಾದಿಗಳು ಸಾಮಾನ್ಯನಾದವು. ವಸ್ತ್ರ, ಇದು ಎರಡನೇದ್ದು. ಮೂರನೇದ್ದು ವೀಣೆ, ಗೆಜ್ಜೆ ಅಂದ್ರೆ ವೀಣಾ, ಇವು ಬಹಳ ಸೂಕ್ಷ್ಮ ನುಡಿಸ್ತಿರ್ತಾರಲ್ಲ, ಈ ವೀಣೆ ಮತ್ತೆ ಗೆಜ್ಜೆ, ಭ್ರಮರ ಇವುಗಳ ಸುಸ್ವರವನ್ನು ಕೇಳುತ್ತಿರುವುದೇ ಸ್ವಾಧ್ಯಾಯ ಎನಿಸೋದು. ಅರ್ಥಾರ್ಥ ಧ್ವನಿಯು ಉತ್ತಮ, ಮಧ್ಯಮ, ಕನಿಷ್ಠ 3 ಪ್ರಕಾರವಾಗಿರ್ತದ. ಇದ್ರೊಳಗ ಉತ್ತಮನು ಇರ್ತದ ಮತ್ತು ಅತಿ ಅಂದ್ರೆ ಸಮುದ್ರ, ಸಿಡಿಲವು ಏನಪ್ಪಾ ಅಂದ್ರ ಘೋರ ಅದಾವು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇನ್ನು ಉತ್ತಮ ಅಂದ್ರೆ ವೀಣೆ, ಅದು ಅವೆಲ್ಲ ಉತ್ತಮ. ಇವು ಮಧ್ಯಮ, ಇವು ಹೊರಗಿನ ನಾದಗಳು. ನಮ್ಗೆ ಹೊರಗಿನ ನಾದ ಇಷ್ಟೇ ಗುರ್ತದ. ಯಾವಾಗ ಗುರು ಮುಖಾಂತರ ಸತ್ಸಂಗ ಕೇಳೋದ್ರಲ್ಲಿಂದ ನಮಗೇನೈತಿ, ನಂದೇ ಅನಾಹತ ನಾದ ಯಾವಾಗಲೂ ಓಂಕಾರ ಉಚ್ಚಾರವನ್ನ ಓಂ ಅಂತದಂತ ನಾವು ಹೇಳ್ತಿರ್ತೇವೆ. ನಾವು ಅಲ್ಲಿಕ್ಕೂ ಅದು ಓಂ ಅಂದ್ರೆ ತಗೊಳುದು, ಓಂ ಬಿಡುದು, ಅದು ಯಾವಾಗಲೂ ತನ್ನ ಜಪ ಮಾಡ್ತಿರ್ತದ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೇವಿ. ಇದು ನನ್ನ ಜಪ. ಮತ್ತೆ 2 ಕಿವಿಗಳನ್ನ ಮುಚ್ಚಿ ಅನಾಹತ ನಾದದೋಳು ಅಂದ್ರೆ ಆ ನಾದವನ್ನು ನಮಗ್ ಕೇಳಾಕ್ ಬರ್ತದ ಅನ್ನುವಂಥದ್ದು ಇವತ್ತು ನಮ್ಗೆಲ್ಲರಿಗೂ ಪ್ರತ್ಯಕ್ಷ ಹಿಂಗ್ ಶಾಸ್ತ್ರದಿಂದ ಗುರ್ತಾಕದ. ನಮಗೇನಾಕಿತ್ತು, ಹೊರಗಿನ ಧ್ವನಿ ಅಂದ್ರೆ ಇವು ಸಮುದ್ರ ತೆರೆ ಧ್ವನಿ, ಸಿಡಿಲ, ಮಳಿ ಸಪ್ಪಳ ಇವೆಲ್ಲ ನಾವು ಕೇಳ್ಕೊಂಡ್ ಬಂದೇವಿ. ಆ ನಂತರ ಈ ಶಂಖನಾದ, ಇವು ಏನೋ ಇದ್ರಾಗ ಬೆಳಿತಾರ ಗುಡಿ ಒಳಗ, ಇಂಥವೆಲ್ಲ ನಾದಗಳು. ಮತ್ತ ಅದಕ್ಕಿಂತ ಸೂಕ್ಷ್ಮಿ ವೀಣಾ ನಾದೆ, ವೀಣಾ ಮತ್ತು ಇಂಥವೆಲ್ಲ ಗೆಜ್ಜೆ ಇವು ನುಡಿಸುವಂತದ್ದನ್ನ ನಾವು ಕೇಳ್ಕೊಂಡು ಬಂದೇವಿ. ಇದ್ರೊಳಗೆ ಹಿಂಗ 3 ಪ್ರಕಾರ ಇವು ಹೊರಗಿನ ವ್ಯವಹಾರ, ಒಳಗಿನ ಸ್ವನಾದವನ್ನು ಅನುಭವಿಸುವುದು ಈ ಜಪದೊಳಗ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಹೊಂಟಾರ. ಯಾವುದಂದ್ರ ಇದ್ರ ಒಳಗೆ ಒಟ್ಟಾರೆ ನೇಮದೊಳಗ ಇವು ಹೊರಗಿನ ನಾವು ಪ್ರವೃತ್ತಿ ಮಾರ್ಗ ಇವು ಮಾಡ್ಕೋಬೇಕು ಅನ್ನುವಂಥದ್ದನ್ನ, ಇಂಥ ನಾದವನ್ನ ನಾವು ಕೇಳಾಕ ನಮಗ ಪ್ರೇರಣೆ ಆ ಬುದ್ಧಿ ಒಳಗ ಆ ಓಂಕಾರ ಅಂದ್ರ ಇಲ್ಲಿ ಆ ಗಾಯತ್ರಿ ಮಂತ್ರದೊಳಗೆ ಹೇಳದಂತ ನನ್ನ ಬುದ್ಧಿಗೆ ಪ್ರೇರಣೆ ಕೊಡು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಅಂದ್ರ ಭೂ ಭುವ ಸುವ ಮಹ ಜನ ಜಪ ಸತ್ಯ ಅಂದ್ರ ಭರ್ಗೋ ದೇವಶ್ಯ ಧೀಮಹಿ ಯೋನ ಪ್ರಚೋದಯತ ಅಂತೇಳಿ ಹಿಂಗ
ಓಂಕಾರ ಸ್ವರೂಪನಾದವನ್ನ ಇಲ್ಲಿ ಕೇಳಾಕ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಪರಮಾನುಭೂತಿ ಒಳಗ ಹಿಂಗ್ ಹೇಳ್ಕೋತ ಹೊಂಟಾರ. ಇನ್ ಏನ್ ಹೇಳ್ತಾರ 11ನೇ ನುಡಿ ಒಳಗ, ಸ್ವಲ್ಪ ದೊಡ್ಡ ಹೋಗಿ ಮುಗಿಸ್ಬಿಡಮಿದ್ರು ಅಂತ. 11ನೇ ನುಡಿ ಒಳಗ ಅರಿಯುವುದೇ ವೇದ, ಅರಿವಿಕೊಂಬುದೇ ವೇದ್ಯ. ವೇದ ವೇದ್ಯ ಅದರಿಂದೇ ನೋಡಲಿಪಿ ಕರಿಮನೆ ನಿನ್ನಲ್ಲಿ ತಿಳಿ ನಿರೇ ತನ್ನ ತಾನರಿಯೇ ಸ್ವಾಧ್ಯಾಯ ಎನಿಸುವುದು ಅನ್ನುವಂಥದ್ದನ್ನ ಇಲ್ಲಿ ಮತ್ತೆ ತ್ರಿಪುಟಿಯನ್ನು ಹೇಳ್ತಾರ. ಏನ್ ಅರಿಯುವುದೇ ಅಂದ್ರ ತಿಳಿಯುವುದಕ್ಕೆ ವೇದ್ಯ, ಅದಕ್ಕೆ ವೇದ ಅಂತಾರ. ತಿಳಿಸಿಕೊಳ್ಳೋದಕ್ಕ ವೇದ್ಯ ಅಂತಾರ. ಮತ್ತು ವೇದ ಋತ ಅಂದ್ರೆ ಇವು ಮೂರು ತ್ರಿಪುಟಿಗಳಾಗಿರ್ತಾವ. ತನ್ನ ನಿಜವು ಈ ತ್ರಿಪುಟಿಗಳಿಗೆ ಹೆಂಗಯ್ಯಪ್ಪ ಅಂದ್ರೆ ವಿಲಕ್ಷಣ ಆಗ್ಯಾವು. ಆದ್ದರಿಂದ ವಿಚಾರ ಮಾಡಲು ತನ್ನ ನಿಜ ಸ್ವರೂಪದಲ್ಲಿ ಅಜ್ಞಾನ ಆಗಲಿ ಅಜ್ಞಾನದ ಆವರಣ ಆಗಲಿ ಇಲ್ಲವೇ ಇಲ್ಲ. ತಾನು ಸದಾ ಸ್ವಯಂ ಪ್ರಕಾಶ ರೂಪನಾಗಿರುವ ಒಂದು ತಿಳಿಯುವುದೇ ಇದು ಒಂದು ಸ್ವಾಧ್ಯಾಯ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅಂದ್ರೆ ಇಲ್ಲಿ ಸ್ವಯಂ ಪ್ರಕಾಶ ಅದೊಂದು ನಮ್ಗ ಲಕ್ಷಣ ನೆನಪಿಡ್ಬೇಕು. ನಾನು ಸ್ವಯಂ ಯಾವಾಗಲೂ ಅನ್ಯ ಪ್ರಕಾಶವಿಲ್ಲದೆ ಬೆಳಗುವಂತವನು ನಾನು ಆತ್ಮ ಸ್ವಯಂ ಪ್ರಕಾಶನಾಗಿದ್ದೇನೆ ಅನ್ನುವಂಥದ್ದನ್ನ ನಮಗದೊಂದು ನಿಶ್ಚಯ ಇರಬೇಕು. ಆ ಸ್ವಯಂ ಪ್ರಕಾಶದಿಂದ ಇಲ್ಲಿ ಏನಾಗ್ತದಂದ್ರೆ ಇವು ಮೂರು ಯಾವ್ಯಾವು ವೇದ್ಯ, ವೇದ ಮತ್ತು ವೇದೃತ ಇವು ಮೂರು ತ್ರಿಪುಟಿಗಳಿಂದ ಹೊರಗಿನ ವ್ಯವಹಾರಗಳು ಆಗ್ತಾವ. ಆದರೆ ಇವು ಮೂರು ತನ್ನ ಸ್ವಯಂ ಪ್ರಕಾಶದೊಳಗ ಇವನು ತಿಳಿಯಾಕ ಬರ್ತದ. ಅಂದ್ರೆ ನನ್ನ ಆತ್ಮದಿಂದ ನಾನು ಆತ್ಮ ಸ್ವರೂಪನೇ ಇದೀನಿ ಅನ್ನುವಂಥದ್ರಲ್ಲಿಂದ ಇವ್ ತಿಳಿಯಾಕ ಬರ್ತದ. ಒಂದ್ ವೇಳೆ ನನಗೆ ಆತ್ಮಜ್ಞಾನ ಇರ್ಲಿಕ್ಕೆ ಇವು ಮೂರು ತ್ರಿಪುಟಿ ತಿಳಿಯಾಕ ಬರ್ತಿದ್ದಿಲ್ಲ. ಅಂದ್ರ ವೇದ, ವೇದ್ಯ ಮತ್ತು ವೇದಋತ ಅಂದ್ರೆ ಈ ಮೂರು ತ್ರಿಪುಟಿಗಳಾಗಿರ್ತವೆ. ತನ್ನ ನಿಜವು ಈ ತ್ರಿಪುಟಿಗಳಿಗೆ ವಿಲಕ್ಷಣವಾಗಿರ್ತದೆ. ತಾನು ನಿಜ ಸ್ವರೂಪ ಯಾವುದು? ನಾನು ಆತ್ಮನೇ, ನಾನು ನಿಜ. ನಾನು ಇಲ್ಲಿ ನಿಜ ಅಂದ್ರೇನು? ನಿತ್ಯ. ನಾನು ಅಂದ್ರೆ ಮೂರು ಕಾಲಿಗೆ ಅಬಾಧಿತವಾದಂತ ನನ್ನ ಸ್ವರೂಪ ನಿತ್ಯ, ನಿಜ ಸ್ವರೂಪ ನಾನು. ಈ ತ್ರಿಪುಟಿಗಳಿಗೆ, ಈ ಮೂರು ತ್ರಿಪುಟಿಗಳು ಎಲ್ಲಿ ಆಗ್ತಾವಪ್ಪ ಅಂದ್ರ ಈ ದೇಹಾದಿ ಒಳಗಾಗ್ತಾವು. ಇವು ತ್ರಿಪುಟಿಗಳನ್ನ ಅರಿಯವನು ನಾನು. ಅದಕ್ಕೆ ನಾನು ವಿಲಕ್ಷಣ ಆಗಿದ್ದೀನಿ ಅನ್ನುವಂಥದ್ದನ್ನ ಇಲ್ಲಿ ನಾನು ಸ್ವಯಂ ಪ್ರಕಾಶನದೀನಿ. ನನ್ನ ಪ್ರಕಾಶದ ಇವು ತಿಳಿತೀನಿ. ನನಗ ಅನ್ಯ ಪ್ರಕಾಶಕ್ಕೆ ಏನ್ ಬೇಕಂದ್ರ ಪರ ಪ್ರಕಾಶಕ್ಕೆ ಲೈಟ್ ದೀಪ ಬೇಕು. ಇವು ಶಾಸ್ತ್ರ ಕೇಳಕ ವೇದ, ವೇದಋತ ಮತ್ತು ವೇದ ಇಲ್ಲಿ ವೇದ್ಯ, ವೇದ, ವೇದಋತ ಇವು ಮೂರು ಕೂಡ ಇವು ಎದರಲಿಂದ ಆಗ್ತಾವಪ್ಪ ಅಂದ್ರ ಹೊರಗಿನ ಗ್ರಂಥದಿಂದ, ಬುದ್ಧಿದಿಂದ ಇವು ತಿಳಿಯಾಕ ಬರ್ತದ. ಆದರೆ ನನ್ನ ಪ್ರಕಾಶದ ಇವನು ಕೂಡ ತ್ರಿಪುಟಿನೂ ಕೂಡ ನಾನು ಅರಿಯುತ್ತೇನೆ, ಅರಿವುಳ್ಳವ ನಾನು ಅದೀನಿ ಅಂದಾಗ ಇವು ಅರಿಸುತ್ತಾವು ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತದ್ದು. ನಮಗ ಸೂರ್ಯ ಚಂದ್ರಗಳಂದ ದೃಷ್ಟಾಂತ ಕೊಟ್ಟಾಗ ನಾವು ಸೂರ್ಯ ಚಂದ್ರೊಳಗ ನಾವೆಲ್ಲರೂ ಬೆಳಗ್ತೇವಿ, ಎಲ್ಲರೂ ಇಳುತ್ತೇವಿ, ಕಾರ್ಯ ಮಾಡ್ತೇವಿ. ನಮ್ಗೆಲ್ಲರಿಗೆ ಸೂರ್ಯವೇ ಶ್ರೇಷ್ಠ ಅಂತ ನಾವು ಲೌಕಿಕರಿಗೆ ತಿಳಿದಿರ್ತೇವೆ. ಆದರೆ ನಾನು ಸ್ವಯಂ ಪ್ರಕಾಶ ಹೆಂಗದೀನಿ ಅಂದ್ರ ನನ್ನ ಬೆಳಕು ತಗೊಂಡು, ನನ್ನ ಸತ್ತ ತಗೊಂಡು ಅವು ಕೂಡ ಬೆಳಗ್ತಾವು. ಅಂದ್ರೆ ಅವಕ್ಕೇನೈತಿ? ಸ್ವಂತ ಅಸ್ತಿತ್ವವಿಲ್ಲ. ನನ್ನ ಸತ್ತದೊಳಗೆ ಇವು ಮೂರು ಸೂರ್ಯ ಚಂದ್ರಗಳು ಕಾರ್ಯ ಮಾಡ್ತಾವಂದ್ರ ನ ತದ್ಭಾಷತೆ ಸೂರ್ಯ ಅಂದ್ರೆ ನನ್ನ ಸತ್ತ ತಗೊಂಡು ಇವು ಬೆಳಗ್ತಾವ. ನಾ ಹೆಂಗದೀನಿ? ಪರಮಧಾಮ, ನನ್ನ ಧಾಮದಿಂದ ಇವು ತಗೊಂಡು ಬೆಳಗ್ತಾವ. ಆದ್ರೆ ಅವಕ್ ಸ್ವಂತ ಅಸ್ತಿತ್ವವಿಲ್ಲ. ಅಂದ್ರೆ ಇಲ್ಲಿ ಏನಾಯ್ತು? ನಾನು ಸ್ವಯಂ ಪ್ರಕಾಶನಿದ್ದೇನೆ ಅನ್ನುವಂತ ಆತ್ಮ ನಾನು ಹೆಂಗದೀನಿ? ಸ್ವಯಂ ಪ್ರಕಾಶನಿದ್ದೇನೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಟ್ಟಿ ಮಾಡ್ಕೊಳ್ಳೋಣ. ನಮ್ಗೆ ಎಲ್ಲಿ ಏನ್ ಕನ್ಫ್ಯೂಸ್ ಆಕ್ಕದ, ಏನ್ ಸಂಶಯ ಬರ್ತದಂದ್ರ ನಾನು ಅಂತ ಇಲ್ಲಿ ದೇಹ ಹಿಡ್ಕೊಂಡು ವಿಚಾರ ಮಾಡಿದ್ರೆ ಇದು ಅರ್ಥನೇ ಆಗುದಿಲ್ಲ. ನಾನು ಹೆಂಗದೀನಿ? ಆತ್ಮನಿದೀನಿ ಅಂದ್ರ ಸ್ವಯಂ ಪ್ರಕಾಶನಿದೀನಿ ಅಂದಾಗ ನನ್ನ ಪ್ರಕಾಶ ತಗೊಂಡು ಇವು ಬೆಳಗ್ತಾವಂದ್ರ ನಾನು ಇಂಥವದೀನಿ. ನಾವು ಇನ್ನ ಏನ್ ಮಾಡ್ಕೋತೇವೆ ಅಂದ್ರೆ ದೇಹ ತಗೊಂಡು ಹೋಗ್ತೇವೆ. ನಾ ಹಂಗ ಆಗ್ತೀನಿ, ಅವ ಸೂರ್ಯ ಇಷ್ಟು ದೊಡ್ಡವದಾನ, ಇಷ್ಟು ಪ್ರಕಾಶ ಮಾಡ್ತಾನ, ಅವನ್ ಸತ್ತ ತಗೊಂಡು ನಾವೆಲ್ಲ ಇಂದ್ರಿಯಗಳ ಕಾರ್ಯ ಮಾಡಿದ್ ನಮ್ಗೆ ಗುರ್ತಿರ್ತಲ್ಲ. ನಮ್ಗ ಅವನೇ ದೊಡ್ಡವ ಅನ್ನುವಂಥದ್ದನ್ನ ದೇಹ ಹಿಡ್ಕೊಂಡು ಹೋದಾಗ ನಮ್ಗೆ ಶಾಸ್ತ್ರ ತಿಳಿದಿಲ್ಲ. ಇಲ್ಲಿ ಏನಾಯ್ತಪ್ಪ ಅಂದ್ರ ಆ ಉಪಾಧಿಗಳನ್ನ ಬೇರ್ಪಡಿಸಿ, ದೇಹಾದಿ ಉಪಾಧಿಗಳನ್ನೇ ಬೇರೆ, ಈ ದೇಹಕ್ಕೆ ಆಶ್ರಯ ಕೊಟ್ಟಂತ ಈ ದೇಹದ ಕಾರ್ಯಗಳನ್ನ ಮಾಡೋ ಒಬ್ಬವ ಯಾರು ಅದಾರ ಅನ್ನುವಂಥದ್ದು ನಮ್ಮ ಪರಿಚಯ ಆಗ್ಬೇಕು, ನನ್ನ ಪರಿಚಯ ಆಗ್ಬೇಕು. ನಾವು ಈ ಸದ್ದ ನೋಡಿ ದೇಹದೊಳಗ ಎಲ್ಲಾ ನರಗಳಿಗೆ ಒತ್ತಿ ಪ್ರೇರಣೆ ಕೊಡೋರು ಯಾರು? ನಾ ಏನ್ರ ಮಾಡಿ ನಾನು ಮತ್ತಿದು ಉಂಡದ್ದನ್ನ ಬೇಯಿಸಿ ಕುದಿಸಿ
ಅದನ್ನೆಲ್ಲದಕ್ಕೂ ನರಗಳಿಗೆ ಒತ್ತವ್ರು ಯಾರು? ವೈಶ್ವಾನರ ಅದನ. ಈ ಬುದ್ಧಿಗೆ ಪ್ರೇರಣೆ ಕೊಡೋರು ಯಾರು? ಬುದ್ಧಿದು ಜಡ ಅದ, ಇದಕ್ ಪ್ರೇರಣೆ ಕೊಡೋರು ಯಾರು? ಅಂದ್ರೆ ದೇಹದೊಳಗ ಆತ್ಮ ಸ್ವರೂಪ ಹೆಂಗದಾನಂದ್ರೆ ಎಲ್ಲವೂ ಕೂಡ ಅವನು ಸತ್ತದಾಗೆ ಕಾರ್ಯ ಮಾಡ್ತಾವು. ಇವೆಲ್ಲ ವಿಚಾರ ಮಾಡ್ಬೇಕಾದ್ರ, ಮತ್ತ ಇವ್ ದೇಹ ಇಂದ್ರಿಯಗಳು ತಮ್ಮ ಕಾರ್ಯ ಮಾಡ್ಬೇಕಾದ್ರೆ ಯಾರು ಸತ್ತ ತಗೊಂಡು ಕಾರ್ಯ ಮಾಡ್ತಾವ ಅಂದ್ರ ನಾನು ಆತ್ಮ, ನನ್ನ ಆತ್ಮ ಸತ್ತ ತಗೊಂಡು ಎಲ್ಲಾ ಇಂದ್ರಿಯಗಳು ಕಾರ್ಯ ಮಾಡ್ತಾವು ಅಂತೇಳಿ ದೇಹಾದಿ ಉಪಾಧಿಗಳನ್ನ ಬೇರ್ಪಡಿಸಿ ಆತ್ಮ ಸ್ವರೂಪದ ಸ್ಥಿತಿಯಾಗಿ ಕೇಳಂಬುದಿದ್ರ ಅರ್ಥ ಆಕ್ಕದ. ನಾನು ಸ್ವಯಂ ಪ್ರಕಾಶನಿದ್ದೇನೆ, ನನಗೆ ಪರಪ್ರಕಾಶದ ಅವಶ್ಯ ಇಲ್ಲ, ನಾನು ಸ್ವಯಂ ಪ್ರಕಾಶದಿನಿ, ನಾನು ಆನಂದ ಸ್ವರೂಪನೇ ನಾನದೀನಿ. ನನಗೆ ಹೆಂಗಿದಾನ ಆನಂದ ಸ್ವರೂಪನ ಹೆಂಗದೀನಿ ಅನ್ನುವಂಥದ್ದನ್ನ ಭಗವಂತ ಯಾವಾಗಲೂ ಆನಂದ ಸ್ವರೂಪನೇ ಇದಾನ. ನಾನು ಕೂಡ ಇವತ್ತು ಸುಸುಪ್ತಿ ಒಳಗೆ ನಮ್ಗೆಲ್ಲರಿಗೆ ಅನುಭವ, ನಾನು ಅಲ್ಲಿ ಏನದೀನಿ, ನನ್ನ ಸ್ವರೂಪ ಸ್ಥಿತಿ ಒಳಗದೀನ. ನಮಗಿದು ಪ್ರತ್ಯಕ್ಷ ಉದಾಹರಣೆ. ನನ್ನ ಸ್ವರೂಪ ಹೆಂಗದ? ಆನಂದ ಸ್ವರೂಪನೇ ಅದಲ್ಲಿ. ಅಲ್ಲಿ ಯಾವ ಇಂದ್ರಿಯಗಳಿಲ್ಲ, ವಿಷಯಗಳಿಲ್ಲ. ಅಲ್ಲಿ ಎಲ್ಲಾ ಬಗಲ ರೊಕ್ಕ ರೂಪಾಯಿ ಹೆಂಡತಿ ಮಕ್ಕಳು ಎಲ್ಲಾ ಇದ್ರೂ ಕೂಡ ಅಲ್ಲಿ ಏನೂ ಇಲ್ಲ. ಅಲ್ಲಿ ನಾನು ಆನಂದದೀನಿ. ನನ್ನ ಸ್ವರೂಪ ಹೆಂಗದಂದ್ರ ನಿರವಯ ಆದಂತ ಆನಂದವನ್ನ ನಾನು ಅನುಭವಿಸ್ತೀನಿ. ಈ ಶರೀರ ಇಂದ್ರಿಯಗಳ ಅವಯಗಳು ಇಟ್ಕೊಂಡು ಇದು ಕಾರ್ಯ ಮಾಡ್ತದ. ನಾನು ನಿರವಯನಿದ್ದೇನೆ ಅಂದ್ರ ಇಲ್ಲಿ ನನಗ ಯಾವ ಅವಯಗಳಿಲ್ಲ. ಅವಯಗಳಿದ್ರ ವ್ಯವಹಾರ ಆಕ್ಕದ. ನನಗ ಅವಯಗಳೇ ಇಲ್ಲ ಅಂದ್ರ ಇಲ್ಲಿ ಏನು ವ್ಯವಹಾರ ಆಕ್ಕದಂದ್ರ ನನ್ನ ಸ್ವರೂಪ ಹಿಂಗದ, ಆತ್ಮನೇ ದಿನಂತ ಹಿಂಗ ತಿಳ್ಕೊಂಡ ನಾವು ಶಾಸ್ತ್ರ ಕೇಳಿದ್ರೆ ಅನುಭವಕ್ಕೆ ಬರ್ತದ. ಇಲ್ಲಿಕಂದ್ರ ಅವನು ಉಪಾಧಿ, ನಾನು ಜೀವನ ಹಿಡ್ಕೊಂಡು ಹಿಂಗ ವಿಚಾರ ಮಾಡಕತ್ತಿದ್ದೇವಂದ್ರ ಆತ್ಮ ಒಬ್ಬನೇ ಅದನ, ಅಂತವದನ, ಅವನೇ ಹಂಗ ನಮ್ಗೆ ತಿಳಿಯಾಕ ಬರ್ತದಪ್ಪ. ಅವನು ಯಾವಾರೇ ಬೇರೆ ಇದಾವ್, ನನ್ನ ಜೀವನ ಯಾವಾರೇ ಬೇರೆ ಇದಾವ್. ಇದು ಯಾವಾಗಲೂ ಈ ಜೀವನೇ ನಾನು ಅಂತ ತಿಳ್ಕೊಂಡು ಅನಂತ ಯುಗಗಳೇ ಇದನ್ನೇ ಜೀವನೇ ದೇಹದ ಒಳಗೊಂಡದ್ದೇನೆ ಉಪಾಧಿಯನ್ನೇ, ಇದು ಚಿರಾಭಾಸನ್ನೇ ಒಪ್ಕೊಂಡು ಬಂದದ ಇದು ಜೀವ. ಯಾವಾಗ ಈ ವೇದಾಂತವನ್ನ ಕೇಳುವುದರಿಂದ ನೀನು ಸ್ವಯಂ ಪ್ರಕಾಶನಿದಿ, ನೀನು ಆನಂದ ಸ್ವರೂಪನೇ ನೀನಿದಿ, ನೀನು ನಿತ್ಯ ನದಿ. ನೋಡಿ, ಈ ನಿತ್ಯ ನದಿನಿ ಅಂದಾಗ ನಾನು ಯಾವಾಗಲೂ ಇದ್ದವನು. ನಾನು ಈ ಶರೀರ ಒಂದು ಕಾಲದಾಗ ಇರ್ತದೆ, ಇನ್ನೊಂದು ಕಾಲದಾಗ ಇರುವುದಿಲ್ಲ. ನಾನು ಯಾವಾಗಲೂ ನಿತ್ಯ ನದಿನಿ. ಮತ್ತಿದು ಇನ್ನೊಂದು ಒಂದು ಕಾಲದಾಗ ಅಂದ್ರೆ ಭೂತ್ಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲದಾಗ. ಹಿಂದ ನಾನೊಂದು 50 ವರ್ಷದಿಂದ ಇದ್ದಿದ್ದಿಲ್ಲ, ಇನ್ನೊಂದು 10 ವರ್ಷದಾಗ ಇರುವುದಿಲ್ಲ. ನಾನು ಹಿಂದೂನು ಇದ್ದೆ, ಈಗೂನು ಅದೀನಿ, ಮತ್ತೆ ನಾಳಿಗೂ ನಾ ಇರ್ತೀನಿ. ನಮಗೆ ಎಲ್ಲಿ ಜ್ಞಾನ ಆಗ್ಯದಂದ್ರ ಭಗವದ್ಗೀತೆದೊಳಗೆ ಪರಮಾತ್ಮ ಅರ್ಜುನಿಗೆ ಹೇಳ್ತಾನ. ಅವಾಗ ಏನ ಅರ್ಜುನದು ಸಂಶಯನು ಅದೇ, ನಮ್ದು ಸಂಶಯ ಅಲ್ಲ, ಎಲ್ಲರದು ಸಂಶಯ ಅದೇ. ಏನ್ ಹೇಳ್ತಾನ? ನಾನು ಈ ಜ್ಞಾನವನ್ನ ಯಾರಿಗೆ ಹೇಳ್ದೆ? ಇಕ್ಷಾಂಶ ಅಂಶಿಗೆ ಹೇಳ್ದೆ, ರಾಜಗೆ ಹೇಳ್ದೆ, ಸೂರ್ಯರಾಜನಿಗೆ ಹೇಳ್ದೆ, ಸೂರ್ಯಗೆ ಹೇಳ್ದೆ. ಇಂಥವೆಲ್ಲವನ್ನು ಅನೇಕದಿಂದ ಇದು ಅನೇಕ ಯುಗಗಳಂತಲೇ ಇದನ್ನೇ ನಾ ಬೋಧಿಸುವತ್ತೇನೆ ಅದೀನಿ ಅಂತ ಹೇಳ್ತಾನ. ಅವಾಗ ಇವಾಗ ಅರ್ಜುನಿಗೆ ಏನ್ ಸಂಶಯ ಬರ್ತದ? ಅದು ಸಂಶಯ ನಮ್ಮೆಲ್ಲರದು. ಅವ ಏನಂತಾನ? ನಾನು ಸೂರ್ಯ ದೇವಾಗ ಹೇಳಿದೆ ಅಂತಂದಾಗ, ಸೂರ್ಯ ದೇವನ ಇದ್ದುದ್ಯಾವಾಗ, ಇವ ಹುಟ್ಟಿದ್ಯಾವಾಗ? ಇವ ಬಾಳ ಆದ್ರ ಇವನು ನಾವು ಕೂಡ 35 ವರ್ಷನವರು. ನಾನು 35 ವರ್ಷ, ನಾನು 35 ವರ್ಷ. ಈ 35 ವರ್ಷನವ ಆ ಸೂರ್ಯ ದೇವ ಹೆಂಗ್ ಹೇಳ್ತಾನ? ಸೂರ್ಯ ಅನಾದಿ ಇದ್ದವ. ಹಿಂಗಿಲ್ಲ ಒಂದೇನದ ಪ್ರಶ್ನೆ. ಹಂಗ ನಮಗೂ ಕೂಡ ಚಿದಾಭಾಸನ ಹಿಡ್ಕೊಂಡು ದೇಹವನ್ನ ಹಿಡ್ಕೊಂಡು ಹೋದಾಗ ನಮಗೂ ಇದು ಅನುಭವಕ್ಕೆ ಬರಂಗಿಲ್ಲ. ನಾವು ಸ್ವಯಂ ಪ್ರಕಾಶ ಇದೀನಿ ಅಂದಾಗ ನಮ್ಗೇನಾಗ್ತದ? ಸೂರ್ಯ ಸ್ವಯಂ ಪ್ರಕಾಶ ಎಲ್ಲಾನು ಬೆಳಗ್ತಾನ, ನಾ ಯಾರನ್ನೂ ಹೊರಗೆ ಬೆಳಗುದಿಲ್ಲಲ್ಲ. ನಮ್ಗೆ ಹೆಂಗ್ ಬೆಳಗಕ್ ಬರ್ತದ? ನಾವ್ ಮತ್ತೆ ಲೈಟ್ ಬೇಕು, ಇದು ಬೇಕು, ನಮ್ಗ್ ಸೂರ್ಯ ಬೇಕು, ಬ್ಯಾಟ್ರಿ ಬೇಕು, ಪರಪ್ರಕಾಶ ತಗೊಂಡ್ ನಾವ್ ಬೆಳಗುದು ಬರ್ತದ. ಆದರೆ ಸ್ವಯಂ ಪ್ರಕಾಶ ನನ್ನ ಸುಸುಪ್ತಿ ಒಳಗಿಲ್ಲದಾಗ ಯಾವ ಇಂದ್ರಿಯಗಳಲ್ಲಿ ವಿಷಯಗಳಿಲ್ಲದೆ ನಾನು ಹೆಂಗ ಬೆಳಗ್ತೀನಿ ಅಂದ್ರ ಅಲ್ಲಿ ಸ್ವಪ್ನದೊಳಗ ನಮ್ಗೆಲ್ಲರಿಗೂ ಅನುಭವದ. ಎಲ್ಲಾ ಬಿತ್ತೇವಿ, ಬೆಳಿತೇವಿ, ಸೂರ್ಯನ ಹೊಂಡಿಸ್ತೇವಿ, ಚಂದ್ರನ ಹೊಂಡಿಸ್ತೇವಿ, ಎಲ್ಲಾನು ಹೊಂಡಿಸಿ ನಾವೇ ವ್ಯವಹಾರ ಮಾಡ್ತೇವೆ. ಅಲ್ಲಿ ಯಾವ್ದಾರು ಪ್ರಕಾಶ ಅದನ್ನು ಅಂದ್ರೆ ಇಲ್ಲ. ಅಲ್ಲಿ ಏನು ವ್ಯವಹಾರ ಮಾಡಿಲ್ಲ, ಎಲ್ಲಾ ವ್ಯವಹಾರ ಮಾಡೇವಿ. ಲಗ್ನ ಆದೇವಿ, ಮದುವೆ ಮಾಡೇವಿ, ಮೊಮ್ಮಕ್ಕಳನ್ನ ಲಗ್ನ ಮಾಡೇವಿ, ಎಲ್ಲಾ ವ್ಯವಹಾರ ಮಾಡೇವಿ. ಅದು ಯಾರು ಇದ್ರ ಬೆಳಕ್ನಾಗ ಮಾಡೇವಿ? ಅಲ್ಲಿ ಯಾರು ಇದ್ರಾಗ ಪ್ರಕಾಶನ ಕಾರ್ಯ ಮಾಡೇವಿ ಅಂದ್ರ ನನ್ನ ಸ್ವಯಂ ಪ್ರಕಾಶವನೇ. ಅಲ್ಲಿ ಸೂರ್ಯ ಚಂದ್ರನ ಹುಟ್ಟಿಸೇವಿ, ಎಲ್ಲಾ ಮಾಡಿ ಅಲ್ಲಿ ಹೆಂಗ ಕಾರ್ಯ ಮಾಡೇವಿ. ಅಂತ ಸ್ವರೂಪ ನಾನು ಆತ್ಮನೇ ಇದೀನಿ ಅನ್ನುವಂಥದ್ದನ್ನ
ಹಿಂಗ ನಮ್ಗ ಈ ದೇಹಾದಿ ಚಿದಾಭಾಸ ಬಿಟ್ಟು ಶಾಸ್ತ್ರ ಕೇಳಿದೆವು ಅಂದ್ರ ಹೌದಲ್ಲ, ನಾನು ಇಂಥ ಆನಂದ ಸ್ವರೂಪನೇ ನಾನೇ, ಸ್ವಯಂ ಪ್ರಕಾಶನು ನಾನೇ, ನಿತ್ಯನೂ ನಾನೇ, ಒಂದೇ ಆತ್ಮ ನಾನು ಒಬ್ಬನೇ. ಇವು ಕಾರ್ಯ ಮಾಡೋ ಮುಂದೆ ಬೇರೆ ಬೇರೆ ಆದ್ರೂ ಕೂಡ ಇದು ನನಗಿರುವಂತದ್ದು ಒಂದೇ, ನಾನು ಆತ್ಮನೇ, ನಾನು ಹಿಂಗದೀನಿ. ಆತ್ಮನ ಲಕ್ಷಣಗಳನ್ನು ವಿಚಾರ ಮಾಡಿದಾಗ 5 ಲಕ್ಷಣಗಳು ನಮ್ಮ ಅನುಭವಕ್ಕೆ ಬರ್ಲಿ ಅಂತ ಇವು ತಿಳ್ಕೊಳಕ್ ಬರ್ತದ. ಇವು ಕಾರ್ಯ ಮಾಡ್ತಾವ. ಇಲ್ಲಿ ಜಾಗೃತದೊಳಗನು ಕೂಡ ಈ ಜೀವ ಶರೀರ ತಗೊಂಡು ಕಾರ್ಯ ಮಾಡಕ್ ಬರ್ತದ. ಸ್ವಪ್ನದೊಳಗ ತಾನೇ ಮನಸ್ಸಿನ ಮುಖಾಂತರ ತಯಾರು ಮಾಡ್ಕೊಂಡು ವ್ಯವಹಾರ ಮಾಡಕ್ ಬರ್ತದ. ಸುಷುಪ್ತಿ ಒಳಗ ನನ್ನ ನಿಜ ಸ್ವರೂಪದೊಳಗ ಅಲ್ಲಿ ಏನಾಗ್ತದ, ನಾನು ನನ್ನ ಸ್ವರೂಪ ಸ್ಥಿತಿ ಒಳಗ ನಾ ಇರ್ತೀನಿ. ಅಲ್ಲಿ ನನ್ನ ಸ್ವರೂಪ ಹೆಂಗದ ಅಂದ್ರೆ ಆನಂದ ಸ್ವರೂಪನೇ ನಾನದೀನಿ. ಅಲ್ಲಿ ಯಾವ ಇಂದ್ರಿಯಗಳಿಲ್ಲ, ವಯಗಳಿಲ್ಲ, ಏನೂ ಇಲ್ಲದೆ, ವಿಷಯಗಳಿಲ್ಲದೆ ಆನಂದವನ್ನು ಅನುಭವಿಸಕ್ಕ ನಮ್ಗೆ ಎಲ್ಲರಿಗೂ ಪ್ರತ್ಯಕ್ಷ ಜ್ಞಾನ ಅದಿದು. ಇದೇನು ಪರೋಕ್ಷ ಗ್ರಂಥ ವೇದದ ಮಾತ್ರಗಳಲ್ಲ, ನಮ್ಗ ಸ್ವಂತ ಅನುಭವ, ಪ್ರತ್ಯಕ್ಷ ಅನುಭವ ಅದ. ಅಂತ ಆನಂದ ಸ್ವರೂಪನೇ ನಾನದೀನಿ ಅಂತ ತಿಳ್ಕೊಂಡು ಹಿಂಗ್ ಶಾಸ್ತ್ರ ಕೇಳ್ದೇವಂದ್ರ ಈ ಚಿದಾಭಾಸ ಅನ್ನೋದು ಏನ ದೇಹ ಹಿಡ್ಕೊಂಡಂತ ಈ ಚಿದಾಭಾಸ ಏನಾಕದ, ಅದು ಇಲ್ಲಾರ್ದಂಗ ಆಕ್ಕದ. ಅಂದ್ರೆ ಇದು ನಾಶ ಆಕ್ಕದ. ಜ್ಞಾನದಿಂದಲೇ ಇದು ನಾಶ ಆಕ್ಕದ. ಜ್ಞಾನ ಆಗ್ಲಿಲ್ಲ ಅಂದ್ರೆ, ಆತ್ಮ ನಾನು ಅನ್ನುವಂತ ಜ್ಞಾನ ಆಗ್ಲಿಲ್ಲ ಅಂದ್ರ ಇದು ಚಿದಾಭಾಸ ಎಂದೂ ನಾಶ ಆಗುದಿಲ್ಲ. ಇದ್ರ ಕಾರ್ಯ ಮಾತ್ರ ಗುರ್ತಿಲ್ಲಾರ್ದಂಗ ಅದ್ಭುತ, ನನಗೆಲ್ಲ ಶಾಸ್ತ್ರ ತಿಳಿದದ, ನನಗ್ ಜ್ಞಾನ ಆಗ್ಯದ ಅಂತೇಳಿ ಅದ್ಭುತ ಕಾರ್ಯ ಮಾಡ್ತದ. ಆದ್ರ ಒಂದು ಕಷ್ಟ ಬಂದಾಗ, ಒಂದು ವಿಚಾರಕ್ಕೆ ಬಂದಾಗ ಏನಾಗ್ತದ, ಇದು ಅದನ್ನು ಮತ್ತ ಚಿದಾಭಾಸನ ಒಳಗೊಂಡು ಸುಖ ದುಃಖಕ್ಕೆ ಒಳಗಾಗ್ತಾನ. ಶಾಸ್ತ್ರ ತಿಳಿಲಿಕ್ಕಂದ್ರೆ ಸುಖ ದುಃಖಕ್ಕೆ ಒಳಗಾಗ್ತಾನ. ಯಾವಾಗ ತನ್ನ ನಿಜ ಸ್ವರೂಪ ಹಿಂಗ ಐತಿಲ್ಲ ಅಂತ ಕಂಡುಕೊಂಡಂದ್ರ ಇವು ಎಲ್ಲವೂ ಕೂಡ ದೇಹದ ಕಾರ್ಯಗಳು, ಮನ ಬುದ್ಧಿ ಕಾರ್ಯಗಳು ನನ್ನೂ ಅಲ್ಲ ಅನ್ನುವಂಥದ್ದನ್ನ ನಿಶ್ಚಯ ಮಾಡಕ ಅನೇಕ ರೀತಿಯಿಂದ ಪರಮಾನುಭೋಗಿ ನಮಗ ಬಹಳ ನಮಗ ಒಂದೊಂದು ರೀತಿಯಿಂದ ತಿಳಿಸ್ಕೋತ ಬರ್ತದ. ಆದ್ರ ಯಾರಿದನ್ನ ಪ್ರೇಮ ಭಕ್ತಿಯಿಂದ ಮತ್ತು ನನ್ನ ಜನ್ಮ ಸಾರ್ಥಕನೆ ಮಾಡ್ಕೋಬೇಕು, ನಾನು ಆರು ಅಂತ ತಿಳ್ಕೋಬೇಕು ಅಂತೇಳಿ ಯಾರಿದನ್ನ ಶ್ರದ್ಧಾ ಇಟ್ಟು ಕೇಳ್ತಾರ ಅವ್ರಿಗೆ ಮಾತ್ರ ಇದು ಫಲ ಆಗ್ತದ. ಇರ್ಲಿಕ್ಕಂದ್ರೆ ಇದು ನಾನು ಪರಪ್ರಕಾಶದಿಂದ ಬೆಳಗವನು ಅಂತೇಳಿ ನನ್ಗೆ ಮತ್ತೆ ಸೂರ್ಯ ಚಂದ್ರ ಬೇಕು, ಬ್ಯಾಟ್ರಿ ಬೇಕು, ಪರಪ್ರಕಾಶದಿಂದ ಕಾರ್ಯ ಮಾಡ್ತೇವೆ ಅನ್ನುವಂಥದ್ದನ್ನ ನಮ್ಮ ಆ ಬುದ್ಧಿನೇ ಹೋಗುದಿಲ್ಲ. ಹಿಂಗ ತಿಳ್ಕೊಂಡೇವಂದ್ರ ನಾನು ಆತ್ಮನೇ ಅದೀನಿ, ನಾನು ಸತ್ಯ ಅದೀನಿ, ನಾನು ಮೂರೂ ಕಾಲ ಸ್ವಯಂ ಪ್ರಕಾಶನ ಅದೀನಿ, ನಾನು ನಿತ್ಯ ಅದೀನಿ, ನಾನು ಅನಂತ ಸ್ವರೂಪನದೀನಿ, ನನಗೆ ಅವಯಗಳಿಲ್ಲ, ನಿರವಯ ಅದೀನಿ, ನಿರ್ಲೇಪ ಅದೀನಿ, ನಿತ್ಯ ಅದೀನಿ, ತೃಪ್ತ ಅದೀನಿ. ಈ ಭಾವ ಇಟ್ಕೊಂಡು ಕೇಳ್ದೇವಂದ್ರ, ಆತ್ಮ ಭಾವ ಇಟ್ಕೊಂಡು ಕೇಳ್ದೇವಂದ್ರ ಶಾಸ್ತ್ರ ತಿಳಿತದ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸಾಕ ಅನೇಕ ರೀತಿಯಿಂದ ಇಲ್ಲಿ ಹೇಳ್ಕೋತ ಬಂದಾರ. ಇಲ್ಲಿ ನಮಗೇನ್ ಬೋಧೆಯಿಂದ ತನ್ನನ್ನು ತಾನು ಗುರುಮುಖದಿಂದ ಅರಿಯುವುದಕ್ಕೆ ಯತ್ನವನ್ನು ಮಾಡಲದಕ್ಕ ಹುತ ಎಂದು ಅನ್ನುತ್ತಾರೆ ಅನ್ನುವಂಥದ್ದನ್ನ ಹೇಳ್ಕೊತ ಬಂದ್ರೆ ಈ ತ್ರಿಪುಟಿ ಆದಗಳೇ ಇನ್ನೊಂದು 12ನೇ ನುಡಿ ಯಾವ್ದಪ್ಪ ಅಂದ್ರ ಗುರು ಬೋಧೆಯಿಂದ ಒಂದ್ಯಾತ್ಮದ ರಹಸ್ಯ ಅರಿಯುವ ನಿಧಿ ಮಾತ್ರ ಅವರಲ್ಲಿ ಹೊರಯತ್ನ ಪರಯನಿಸಿದೊಡೆ ಹುತವೆಂದು ಪರೀಕ್ಷಿಸು ಪುಂಜಳೆ ಮೈಯಳೆ. ಅಂದ್ರ ಇಲ್ಲಿ ಪುಂಜಳೆ ಮೈಯಳೆ ಅಂದ್ರೆ ಬಂಗಾರದ ವರ್ಣದವಳೆ ಮೈತ್ರಿ ಕೇಳು. ಏನು ಗುರು ಬೋಧೆಯಿಂದ, ಗುರು ಉಪದೇಶ, ಗುರು ಮುಖಾಂತರ ಈ ಅಧ್ಯಾತ್ಮ ಉಪನಿಷತ್ತುಗಳ ರಹಸ್ಯವನ್ನು ನೀ ತಿಳಿ ಮೈತ್ರಿ. ಇದು ತಿಳಿದಪ್ಪ ಅಂದ್ರ, ಇಂಥ ಯತ್ನವನ್ನು ಮಾಡ್ದಪ್ಪ ಅಂದ್ರ ನಿನಗ ಇಂಥ ಹುತ ಅಂದ್ರ ಹವನ ಅಂದ್ರೆ ಇಂಥ ಹುತ ಜ್ಞಾನ ಆಗ್ತದ, ಅಂದ್ರೆ ಶ್ರೇಷ್ಠವಾದ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುವಂತ ಉದ್ದೇಶದ 12ನೇ ನುಡಿಯೊಳಗ ಸದ್ಗುರು ಉಪದೇಶದಿಂದ ತನ್ನ ನಿಜ ಸ್ವರೂಪವನ್ನು ತಾನು ತಿಳಿಯುವುದಕ್ಕಾಗಿ ಉಪನಿಷತ್ತುಗಳ ತಾತ್ಪರ್ಯವನ್ನು ನಿರ್ಧರಿಸಲಿಕ್ಕೆ ಯತ್ನ ಉಳ್ಳವನಾಗಲು ಹಾಗೆ ಅನಾತ್ಮ ದೇಹಾದಿ ಸರ್ವ ಪ್ರಪಂಚದಲ್ಲಿ ತನ್ನಲ್ಲಿ ಲಯವಾಗುತ್ತವೆ. ಹಿಂಗ ನನ್ನಲ್ಲಿ ಆತ್ಮಜ್ಞಾನ ಆಯ್ತಂದ್ರ ಇವು ಏನಾಗ್ತಾವ ಅಂದ್ರ ನಾಶ ಆಗುದಿಲ್ಲ, ಲಯ ಆಗ್ತಾವ. ತನ್ನಲ್ಲಿ ತಾನು ಇರ್ತಾನ, ಇವು ಲಯ ಆಗ್ತಾವ ಅಂದ್ರೆ ಇಲ್ಲಾರ್ದಂಗ ಆಗ್ತದ, ಸುಳ್ಳು ಆಗ್ತದ. ಹೆಂಗ ಜ್ಞಾನ ಆದಗಳ ಹಗ್ಗದೊಳಗಿರುವಂತ ಹಾವ ಏನಾಗ್ತದದು ಲಯ ಹಾಕದ ಹಗ್ಗಿರ್ತದ, ಆದ್ರ ಹಾವ ಅನ್ನೋದು ಏನಾಗ್ತದ ಇಲ್ಲ ಅನ್ನುವಂಥದ್ದನ್ನ ಇಲ್ಲಾರ್ದಂಗ ಆಗ್ತಂದ್ರ ಅದು ಇಲ್ಲವೇ ಇಲ್ಲ, ಹಂಗ ಲಯ ಆಗ್ತದ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾಗ್ಯದ. ಹಂಗ ಜ್ಞಾನ ಆಗ್ತಂದ್ರೆ ದೇಹನೂ ಇರ್ತದ, ಪ್ರಪಂಚನೂ ಇರ್ತದ, ಎಲ್ಲವೂ ಇರ್ತದ. ಆದ್ರ ಅವಾಗ ಏನಾಗಿರ್ತದ, ಇದು ಸುಳ್ಳದ ಅಂತ ಲಯ ಆಗ್ತದ, ಇರ್ತದ. ಇದ್ರಲಿಂದ ಹಾವು ಇರ್ತದ, ಆದ್ರೆ ವಿಷ ಅನ್ನ ಹಲ್ಲ ಕಿತ್ತಿದ ಹಾವು ಹೆಂಗ ಉಪಯೋಗ ಆಗ್ತದ, ಹಂಗ ಜ್ಞಾನ ಆಯ್ತು ಅಂದ್ರೆ ದೇಹಾದಿ ಅವರುಗಳೆಲ್ಲವೂ ಇರ್ತಾವು.
ಇದ್ರೂ ಕೂಡ ಅವನಿಗೆ ಏನು ಬಾಧ ಬರಂಗಿಲ್ಲ, ಹುರಿದ ಬೀಜದಂತೆ ದಗ್ಧ ಬೀಜದಂತೆ ಆಗ್ತಾನ ಅನ್ನುವಂಥದ್ದು ಇಂಥ ಜ್ಞಾನ ಆಯ್ತು ಅಂದ್ರ ಲಯ ಆಗ್ತದ ಅನ್ನುವಂಥದ್ದನ್ನ ತಿಳ್ಸಕ ಈ ದೇಹಾದಿ ಸರ್ವ ಪ್ರಪಂಚ ತನ್ನಲ್ಲಿ ಲಯವಾಗ್ತದ. ಆದ್ದರಿಂದ ಅದಕ್ಕೆ ಹುತ ಹುತ ಅಂತ ಹೇಳ್ಕೊತ ಬಂದಾರ. ಇನ್ನ ಯಮ ನೇಮಾದಿಗಳ ಕೂಡಿದ ಯೋಗಿ ಜ್ಞಾನಾಗ್ನಿಯಲ್ಲಿ ಮನೋ ಸಂಬಂಧಿ ವಿಷಯಗಳು ಹವಿ ಮಾಡಿ ಹಾಕತಕ್ಕದ್ದು ಅನ್ನುವಂಥದ್ದನ್ನ 13ನೇ ನುಡಿಯಲ್ಲಿ ಇವತ್ತು ಮುಗಿಸಿಬಿಡೋಣ. ಯಮ ನೇಮಾನ್ವಿತ ನೆನಿಪ ಯೋಗೇಶ್ವರ ನಮಳ ಸುಜ್ಞಾನಾಗ್ನಿಯೊಳ್ ಮನ ರಮಿಸುವ ನಿಖಳ ದುರ್ವಿಷಯಗಳನ್ನು ನಿರ್ಮಲ ಮತ್ತೆ ಯತೆಯೊಳ್ ಬೀಳ್ಪುವುದು ಹವಿ ಮಾಡಿ. ಅಂದ್ರೆ ಹವಿ ಅಂದ್ರೆ ದ್ರವ್ಯಗಳಿಂದ ತಿಳಿದು ಮಾಡಬಹುದು. ಒಂದು ಇವು ಎಲ್ಲ ಕೆಡ್ತಾವು, ಕೆಟ್ಟ ವಿಷಯಗಳು ನಮ್ಮಲ್ಲಿ ಏನದಾವಲ್ಲ ಜ್ಞಾನದಿಂದ ಆ ಕೆಟ್ಟ ವಿಷಯಗಳು ಏನಾಗ್ತಾವ, ಸುಟ್ಟು ಹೋಗ್ತಾವ, ನಾಶ ಆಗ್ತಾವು. ಅಂದ್ರ ಆ ಜ್ಞಾನಾಗ್ನಿಯಿಂದ ಅವು ಏನಪ್ಪಾ ಅಂದ್ರ ಕರ್ಮಗಳು ಪಾಪಗಳು ನಮ್ಮಿಂದ ಜ್ಞಾನಾಗ್ನಿ ಒಳಗೆ ಸುಟ್ಟು ಹೋಗ್ತಾವು. ಅಂದ್ರ ಒಂದು ನಾವೊಂದ್ ಎದಕ್ಕೋ ಬೆಂಕಿ ಹಚ್ಚಿದಾಗ ಅಲ್ಲಿ ಮುಳ್ಳ ಮತ್ತು ನಾವು ಹಿಡಿದಂತ ಕಟ್ಟಿಗೆ ಮುಳ್ಳ ಎಲ್ಲವೂ ಕೂಡ ಮುಳ್ಳು ಗೋಳೆ ಮಾಡಿ ಹಚ್ಚಿದ್ರ ಆ ಮುಳ್ಳನು ಸುಡ ಹೆಂಗ ಸುಟ್ಟು ಹೋಗ್ತಾವೋ ಹಂಗ ಜ್ಞಾನಾಗ್ನಿ ಉದಾಯ್ತು ಅಂದ್ರ ನನಗೇನಾಗ್ತದ, ಇವ ಪಾಪ ಆಗ್ಲಿ ಅಜ್ಞಾನ ಆಗ್ಲಿ ಕರ್ಮಗಳು ಜ್ಞಾನಾಗ್ನಿ ಒಳಗೆ ಸುಟ್ಟು ಭಸ್ಮ ಆಗ್ತಾವು ಅನ್ನುವಂಥದ್ದನ್ನ ಹೇಳೋಕ ಇಲ್ಲಿ ಇದು ವೈರಾಗ್ಯದಿಂದ ಇವೆಲ್ಲ ಹಾಳಾಗ್ತಾವ ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಇಲ್ಲಿ ನೇಮನಿತ ಎನಿಪ ಅಂದ್ರೆ ಯಮ ನೇಮಗಳಿಂದ ಕೂಡಿದ ಯೋಗೀಶ್ವರನು ಅಂದ್ರೆ ಯಮ ನೇಮ ಅಂದ್ರೆ ಮುಂದ ನೇಮಾದಿಗಳಿಂದ ಅಂದ್ರೆ ಯಮ ನೇಮ ಆಸನ ನೇಮಾದಿಗಳಂದ್ರೆ ಅವು 8 ಬರ್ತಾವಲ್ಲಿ, ಅವು 8 ಅನ್ನಬೇಕು. ಯಮ ನೇಮಾದಿಗಳು ಅಂದ್ರೆ 8 ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣದಿಂದ ಇಂತ ಆದಾಗ ಯೋಗೀಶ್ವರನಿಗ ಯೋಗಿ ಮಾತ್ರ ಶ್ರೇಷ್ಠನು. ಅಮಳ ಅಂದ್ರ ಅವ ಪರಿಶುದ್ಧವಾದ ಸುಜ್ಞಾನ ಅಗ್ನಿಯೊಳ್ ಅಂದ್ರ ಜ್ಞಾನವೆಂಬ ಅಗ್ನಿ ಒಳಗ ಈ ಕರ್ಮಗಳನ್ನು ಭಸ್ಮ ಮಾಡಿಕೊಂಡಂತವನೇ ಮಾಡಿಕೊಂಡವಳ ಮೈತ್ರಿ ಅನ್ನುವಂಥದ್ದನ್ನೆಲ್ಲ ಉಪಯೋಗ ಮಾಡ್ಯಾರ. ಜ್ಞಾನವೆಂಬ ಅಗ್ನಿಯಲ್ಲಿ ಅಂದ್ರ ಈ ಅಜ್ಞಾನವನ್ನು ಸುಟ್ಟುಕೊಂಡವಳೆ ಮೋಹಿಸುವಂತ ಈ ಏನ ಜಗತ್ತೇ ಏನ ನಮಗ ಮೋಹ ಅದಲ್ಲ, ಜಗತ್ತಿನ ಮ್ಯಾಗ ಮೋಹ ನಾಶ ಮಾಡಿಕೊಂಡವಳಂತವಳೆ ಅಂತ ಈ ಕೆಟ್ಟ ವಿಷಯಗಳನ್ನ ಸುಟ್ಟವಳೆ. ನೀನು ವೈರಾಗ್ಯ ನಿರ್ಮಲ ಮತಿ ಉಳ್ಳವಳೆ ಅಂದ್ರೆ ವೈರಾಗ್ಯದಿಂದ ಕೂಡಿದವಳೆ. ಹವಿ ಮಾಡಿ ಅಂದ್ರ ಹವಿ ದ್ರವ್ಯಗಳಿಂದ ತಿಳಿದು ಬಿಟ್ಟವಳೆ. ಕೆಡತಕ್ಕ ಇವು ತಾವೇ ಬಿಟ್ಟು ಹೋಗ್ತಾವು ಅನ್ನುವಂಥದ್ದನ್ನ ಈ 13ನೇ ನುಡಿ ಒಳಗೆ ಹೇಳ್ತಾರ. ಯಮ ನೇಮಾದಿಗಳಿಂದ ಕೂಡಿದ ಯೋಗೀಶ್ವರನು ಸ್ವರೂಪ ಸುಜ್ಞಾನ ಎಂಬ ಅಗ್ನಿಯಲ್ಲಿ ಮನಸ್ಸನ್ನು ಮೋಹಗೊಳಿಸುವಂತ ಕೆಟ್ಟ ಶಬ್ದಾದಿ ವಿಷಯಗಳನ್ನು, ಶಬ್ದ ಆದಿ ಅಂದ್ರೆ ಇವು 5 ವಿಷಯಗಳನ್ನ ಚರು ಮೊದಲಾದ ಹವಿ ದ್ರವ್ಯಗಳಂತೆ ಹವ ಮಾಡತಕ್ಕದ್ದು. ಅಂದ್ರ ಇಲ್ಲಿ ಯಜ್ಞದೊಳಗ ಹೆಂಗ ನಾವು ಹವಿಯನ್ನ ಒಂದೊಂದು ಹಾಕಿ ಅದನ್ನ ಅಗ್ನಿಗೆ ಆಹುತಿ ಕೊಡ್ತೇವಿ, ಹಿಂಗ ನಮ್ಮಲ್ಲಿ ಇರುವಂತ ಅಜ್ಞಾನ ಅವುಗಳನ್ನ ಸುಟ್ಟು ಭಸ್ಮ ಆಗತ್ತಾವು ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಈ 13ನೇ ನುಡಿಯನ್ನ, ಇದು ಯಾವುದು 13ನೇ ನುಡಿ 6ನೇ ಪದ್ಯದೊಳಗ ನಾವು ತಿಳ್ಕೊಂಡು ಬಂದೇವಿ. ಅಂದ್ರ ಶ್ರುತಿ ತಾನರಿಯದೆ ಗುರುಮತ ವಿಡಿಯದೆ ಗತಿಯನ್ನು ಬೇರೆ ಎನಿಸುವುದುಂಟೆ. ಅಂದ್ರೆ ಗತಿ ಅಂದ್ರ ಮೋಕ್ಷ ಆಗ್ತದನು. ಅಂದ್ರ ಹಿಂಗ ತಿಳ್ಕೊಂಡ್ರ ಹಿಂಗ ನಾವು ಜ್ಞಾನವನ್ನು ಗುರು ಮುಖಾಂತರ ಶ್ರುತಿಯೊಳಗೆ ಹೇಳಿದಂತ ವೇದ ಉಪನಿಷತ್ತು ಹೇಳಿದಂತ ಮಾತುಗಳನ್ನ ಗುರು ಮುಖಾಂತರ ಕೇಳಿದೆವು ಅಂದ್ರೆ ಮಾತ್ರ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ 13 ನುಡಿ ಮುಖಾಂತರ ನೀ ಹೆಂಗ ಜಪ ಮಾಡ್ಬೇಕು, ಮತ್ತ ಹೆಂಗ ತ್ರಿಪುಟಿಗಳನ್ನ ತಿಳಿಬೇಕು ಅನ್ನುವಂಥದ್ದನ್ನ ಎಲ್ಲವೂ ತಿಳಿಸ್ಕೊತ ಬಂದಾರ. ಇದ್ರಾಗೂ ಕೂಡ 10 ಗುಣಗಳನ್ನ ಕೂಡ ಇಲ್ಲಿ ನೇಮದೊಳಗ ತಿಳಿಸ್ಕೊತ ಬಂದಾರ. ಮತ್ತ ನಾಳೆಗೆ ಆಸನಗಳನ್ನ ಎಷ್ಟಪ್ಪ ಅಂದ್ರ 64 ಆಸನಗಳದಾವ. ಅದ್ರಾಗ ನಮ್ಮ ಮೇನ್ ಅವಶ್ಯ ಎಲ್ಲರಿಗೂ ಆಗುವಂತ ಅಂದ್ರ ಗುರುಗಳ ಪವಿತ್ರ ಪಾದಾರವಿಂದಗಳಿಗೆ ಹಣೆ ಹೆಚ್ಚಿ ನಮಸ್ಕರಿಸಿಕೊಂಡು ಹಾಗೂ ಈ ಮಹಾಸತ್ಸಂಗದಲ್ಲಿ ಭಾಗಿಯಾದಂತ ಎಲ್ಲ ಶರಣು ತಂದೆ ತಾಯಿಗಳ ಶ್ರೀಚರಣಕ್ಕೂ ಭಕ್ತಿ ಪೂರ್ವಕವಾಗಿ ಹಣೆ ಹೆಚ್ಚಿ ನಮಸ್ಕರಿಸಿ ಎಲ್ಲಾ ಶರಣು ತಂದೆ ತಾಯಿಗಳಿಗೆ ಶರಣಾರ್ಥಿಗಳನ್ನ ಹೇಳಿ ಬಯಸುತ್ತಾ, ಇವತ್ತಿನ ಈ ಮಹಾತ್ ಸತ್ಸಂಗದಲ್ಲಿ ಪರಮಾನುಭವ ಗ್ರಂಥ ಆಧಾರವಾಗಿ ಬಿಟ್ಟುಕೊಂಡು 5ನೇ ಸಂಧಿಯಲ್ಲಿ ಬರ್ತಕ್ಕಂಥ 6ನೇ ಸೂತ್ರವನ್ನು ಪರಮ ಪೂಜ್ಯರು ಸಾಕಷ್ಟು 1 ಗಂಟೆವರೆಗೆ ತಿಳಿಸಿದರು. ಅದರಲ್ಲಿ ಸಗುಣಾಷ್ಟಾಂಗ ಯೋಗದಲ್ಲಿ ಬರ್ತಕ್ಕಂಥ ನಿಯಮ ಅಂಗದಲ್ಲಿ ಬರ್ತಕ್ಕಂಥ ಈ ದಶಲಕ್ಷಣ ಗುಣಗಳನ್ನ ಬಹಳ ಸಾರಾಸಗಟವಾಗಿ ನಾವು ತಿಳ್ಕೊಂಡು, ಹೆಂಗತ್ತಂದ್ರೆ 1ನೇದ್ದು ತಪಸ್ಸು ನೋಡ್ಕೊತ ಬಂದೀವಿ, 2ನೇದ್ದು ಸಂತೋಷ, 3ನೇದ್ದು ಆಸ್ತಿಕ್ಯ, 4ನೇದ್ದು ದಾನ,
ಐದನೇದು ಪೂಜಾ. ಆ ಪೂಜಾ ವಿಧಿ ವಿಧಾನಗಳನ್ನ ಸಗುಣವಾಗಿ ನಿರ್ಗುಣವಾಗಿ ಅದನ್ನ ತಿಳ್ಕೊಂಡಿವಿ. ಮುಂದ ಪೂಜಾ ವಿಧಿ ವಿಧಾನಗಳಾಗಿಂದ ಸಿದ್ಧಾಂತ ಶ್ರವಣ ಹೆಂಗ್ ಮಾಡ್ಬೇಕಂತಕ್ಕಂಥದ್ದನ್ನ ಶ್ರವಣ ಆದ ಮೇಲೆ ಮತಿ ಶ್ರವಣ ಆದ ಮೇಲೆ ಲಜ್ಜೆ ಅಂದ್ರ ಅಂಜಿಕೆ, ನಾಚಿಕೆ, ಅಲ್ಲಿಂದ ಮತಿ ಅಂದ್ರ ಬುದ್ಧಿ. ಅದ್ರ ಬಗ್ಗೆನು 2-3 ದಿನಗಳಿಗೆ ತಿಳ್ಕೊತ ಬಂದಿವಿ. ಮುಂದೆ ಜಪ ವಿಧಿ ವಿಧಾನಗಳನ್ನ ನಿನ್ನೆ ನಾವು ಅದರಲ್ಲಿ 3 ಪ್ರಕಾರಗಳಂತ ಪರಮ ಪೂಜ್ಯರು ಹೇಳ್ಕೊತ ಬಂದ್ರು. ಒಂದನೇದು ವಾಚಕ, ಉಪಾಂಶು, ಮಾನಸಿಕ. ವಾಚಕ ಎಂದ್ರ ವಾಣಿಯಿಂದ ಮಾಡತಕ್ಕಂತ ಉಚ್ಚರಿಸ್ತಕ್ಕಂತ ಮಂತ್ರ. ಉಪಾಂಶ ಅಂದ್ರ ಮತ್ತೊಬ್ಬರಿಗೆ ಎರಡನೇದವ್ರಿಗೆ ಕೇಳಿಸಲಾರ್ದಂಗ ತುಟಿಗಳ ಮುಖಾಂತರ ಮಾಡತಕ್ಕಂಥದ್ದು ಉಪಾಂಶ. ಮೂರನೇದು ಆ ಮನಸ್ಸಿನಲ್ಲಿ ಮಹಾಮಂತ್ರಗಳನ್ನ ಉಚ್ಚಾರ ಮಾಡತಕ್ಕಂಥದ್ದು ಮಾನಸಿಕ. ಅದು ಬಹಳ ಶ್ರೇಷ್ಠವಾದಂಥದ್ದು. ಅದು ಮುಮುಕ್ಷ ಪುರುಷನಿಗೆ ಬಹಳ ಅವಶ್ಯಕವಾದಂಥದ್ದು. ಅದು ಶಾಸ್ತ್ರ ಸಮ್ಮತ ಅದ, ಗುರು ಸಮ್ಮತ ಅದ, ಅದಕ್ಕ ವೇದ ಸಮ್ಮತ ಅದ. ಅದು ಪರಮ ಅದ ಅಂದ್ರೆ ಶ್ರೇಷ್ಠವಾದಂಥದ್ದು ಮನಸ್ಸಿನ ಮುಖಾಂತರ ಮಾಡತಕ್ಕಂಥದ್ದು ಅಂತ ಕೇಳ್ಕೊತ ಬಂದಿವಿ. ಅದರ ಮುಖಾಂತರ ಇವತ್ತು ಸ್ವಾಧ್ಯಾಯ ಅಂದ್ರೇನು, ತನ್ನನ್ನು ತಾನು ತಿಳಿಯುವುದೇ ಸ್ವಾಧ್ಯಾಯ ಅಂತ ಹೇಳ್ಕೊತ ಬಂದ್ರು. ಇಲ್ಲಿ ಶ್ರವಣಕ್ಕೆ ಬಹಳ ಶ್ರೇಷ್ಠತೆ ಅದ. ಯಾಕಂತಂದ್ರ ಈ ವೇದಾಂತ ವಾಕ್ಯಗಳನ್ನು ಗುರುಮುಖದಿಂದ ನಾವು ಭಕ್ತಿ ಪೂರ್ವಕವಾಗಿ ಶ್ರವಣ ಮಾಡಿದ್ದಾದ್ರೆ ಅಂದ್ರೆ ಶ್ರವಣದ ಏಕಾಗ್ರ ಚಿತ್ತದಿಂದ ನಾವು ಶ್ರವಣ ಮಾಡಿದ್ದೇ ಆದ್ರೆ ಅಂತಂದ್ರೆ ನವವಿಧ ಭಕ್ತಿಯಲ್ಲಿ ಪ್ರಥಮವಾಗಿರ್ತಕ್ಕಂಥದ್ದೇ ಶ್ರವಣ ಅಂದ್ರೆ ಬಹಳ ಶ್ರೇಷ್ಠವಾದಂಥದ್ದು. ಆ ಶ್ರವಣಕ್ಕೊಂದು ಪಂಚೀಕರಣ ಹೇಳಾಗ ಅಪ್ಪರೊಂದು ದೃಷ್ಟಾಂತ ಕೊಟ್ಟು ನೋಡ್ರಿ. ಆ ನಾದ ಲಹರಿ ಆದಂತಹ ನಾದ ನುಡಿಸುವನನ್ನ ಒಂದು ಅರಣ್ಯದಲ್ಲಿ ನುಡಿಸ್ತಿದ್ನಂದ್ರ ಆ ಹರಣಿ, ಆ ಚಿಗರಿ ತನ್ನ ಜೀವದ ಭಯ ಇರ್ಲಾರ್ದೆ ಆ ನಾದವನ್ನು ಆಸ್ವಾದಿಸಕತ್ ಹೇಳಿ ಏಕಾಗ್ರ ಚಿತ್ತದಿಂದ ಹೆಂಗ ಅವನ ನಾದದ ಹತ್ರ ಓಡಿ ಬರ್ತದಲ್ಲ, ಅದೇ ರೀತಿ ನೀನು ಆ ಗುರುವಿನ ಮುಖಾಂತರ ಗುರುವಿನ ಸಾನ್ನಿಧ್ಯದಲ್ಲಿ ಏಕಾಗ್ರ ಚಿತ್ತನಾಗಿ ನೀನು ಶ್ರವಣ ಮಾಡಿದ್ದೆ ಆದರೆ ನಿನಗ ಸ್ವಾಧ್ಯಾಯ ನಾನು ಯಾರು ಎಂಬುದು ನಿನಗೆ ಯಥಾರ್ಥವಾಗಿ ತಿಳಿತದೆ ಎಂಬತಕ್ಕಂಥದ್ದನ್ನ ಬಹಳ ಸವಿಸ್ತಾರವಾಗಿ ತಿಳಿಸ್ಕೊತ ಬಂದರು. ಅದರ ಮುಖಾಂತರ ಈ ಗಾಯತ್ರಿ ಮಂತ್ರವನ್ನ ಪುನಃ ನೀನು ಉಚ್ಚಾರ ಮಾಡಿದ್ದೆ ಆದರೆ ಅದು ನಿನಗ ಪ್ರಾತಃ ಕಾಲವರೆಯ ಮಧ್ಯಾಹ್ನ ಸಾಯಂಕಾಲ 3 ಅವಧಿಗಳಲ್ಲಿ ನೀನು ಸದಾ ಧ್ಯಾನ ಚಿಂತನೆಯಲ್ಲಿ ಆ ಭಗವಂತನ ಚಿಂತನೆಯಲ್ಲಿ ನೀನು ಅಳವಡಿಸಿಕೊಂಡಿ ಅಂತಂದ್ರ ಅವಾಗ ನಿನಗ ಸ್ವಾಧ್ಯಾಯ ನಾನಾರು ಎಂಬತಕ್ಕಂಥದ್ದು ನಿನಗ ಯಥಾರ್ಥವಾಗಿ ತಿಳಿತದ ಅನ್ನತಕ್ಕಂಥದ್ದು. ಓಂ ಭೂರ್ಭುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಬಹಳ ಶ್ರೇಷ್ಠವಾದಂತ ಈ ಮಂತ್ರ. ಮಹಾಮಂತ್ರಗಳಲ್ಲಿ ಇದನ್ನು ಒಂದು ಶ್ರೇಷ್ಠವಾದ ಪವಿತ್ರವಾದಂತ ಮಂತ್ರ. 24 ಅಕ್ಷರಗಳು ಕೂಡಿದಂತ ಈ ಗಾಯತ್ರಿ ಮಂತ್ರವು, ಈ ಮಂತ್ರ ಏನ್ ಹೇಳ್ತದಂದ್ರ, ಓ ದೇವರೇ ನನ್ನ ಬುದ್ಧಿಯನ್ನು ಪ್ರಕಾಶಿಸು. ಆ ಬುದ್ಧಿ ಪ್ರಕಾಶದಿಂದ ನನಗೆ ಇಚ್ಛಾಶಕ್ತಿ, ಶ್ರವಣ ಶಕ್ತಿ, ನಿಧಿಧ್ಯಾಸನವನ್ನು ಒಳಗೊಂಡು ಆ ಭಗವಂತನ ನಾಮ ಸ್ಮರಣೆಯಲ್ಲಿ ಸದಾ ನನ್ನನ್ನು ಇರುವಾಗ ಆ ಬುದ್ಧಿಯನ್ನು ನೀನು ಪ್ರಚೋದಿಸು, ಸ್ಫೂರ್ತಿಯನ್ನು ಕೊಡು ಭಗವಂತ ಅಂತ ಹೇಳಿ. ಹಾಗಾಗಿ ಓಂಕಾರ ಸ್ವರೂಪವಾದ ಈ ಪರಬ್ರಹ್ಮ ಅನ್ನು ಗುರುತಿಸ್ತಕ್ಕಂತ ಈ ಮಂತ್ರ, ನಾ ಹೆಂಗದೀನಿ, ನಾನು ಸ್ವಯಂ ಪ್ರಕಾಶಿನಿ ಇದೀನಿ ಅಂತಕ್ಕಂಥದ್ದು. ಸ್ವಯಂ ಪ್ರಕಾಶ ಅದೀನಿ ಅಂತಕ್ಕಂಥದ್ದಕ್ಕೆ ಒಂದು ಲಕ್ಷಣ ಹೇಳಿದ್ರಪ್ಪ ಹಲವಾರು ಬಾರಿ ಹೇಳ್ಯಾರ. ತನ್ನ ಪ್ರಕಾಶದಲ್ಲಿ ಅನ್ಯ ಪ್ರಕಾಶವನ್ನು ಅಪೇಕ್ಷಿಸದೆ ಸರ್ವವನ್ನು ಪ್ರಕಾಶಗೊಳಿಸುವುದೇ ಸ್ವಪ್ರಕಾಶದ ಲಕ್ಷಣ. ಅದರ ಪೂರ್ವಕವಾಗಿ ಇನ್ನೊಂದು ಹೇಳ್ಕೊತ ಬಂದರು, ಸದಾ ಅಪರೋಕ್ಷ ರೂಪನಾಗಿರುವ ನಾನು ಪ್ರಕಾಶ ರೂಪನಾಗಿರುವುದರಿಂದ ಅನ್ಯ ಜ್ಞಾನದ ವಿಷಯಕ್ಕೆ ನಾನು ಆಗುವುದಿಲ್ಲ. ಇದು ನಾನು ಸ್ವಯಂ ಪ್ರಕಾಶ ಇದೀನಿ ಎಂಬತಕ್ಕಂಥದ್ದು. ಹೀಗಾಗಿ ಸ್ವಯಂ ಪ್ರಕಾಶದ ಲಕ್ಷಣವನ್ನು ನಾವು ಸಾಕಷ್ಟು ಬಾರಿ ಅನುವನ್ನು ಮಾಡ್ಕೊಂಡಿವಿ. ಅದರ ಪೂರ್ವಕವಾಗಿ ಪರಮ ಪೂಜ್ಯರನ್ನ ಹೆಂಗ ಸ್ವಯಂ ಪ್ರಕಾಶ ಇದೀನಿ ಅನ್ನತಕ್ಕಂಥದ್ದನ್ನು ಹೇಳಿದರು. ಹೆಂಗ್ ಹೇಳಿದ್ರ ಅಂದ್ರ, ಸರ್ವ ಈ ಜಗತ್ತಿನ ಘಟಪಡ ಪದಾರ್ಥಗಳನ್ನ ಎಲ್ಲಾನು ನಾವು ದೀಪದ ಸಹಾಯದಿಂದ, ಸೂರ್ಯನ ಬೆಳಕಿನ ಸಹಾಯದಿಂದ ನಾವು ನೋಡ್ತೀವಿ. ಆದ್ರ ನನ್ನ ಪ್ರಕಾಶ ಹೆಂಗದಂದ್ರ ಸ್ವಯಂ ಪ್ರಕಾಶ ಈ ಸೂರ್ಯ ಚಂದ್ರಾದಿ ಅಂದ್ರ ನನ್ನ ಸ್ವಯಂ ಪ್ರಕಾಶದಿಂದಲೇ ಅವ್ರು ಬೆಳೆಸ್ತಕ್ಕಂಥವ್ರು. ಯಾಕಂದ್ರೆ ನಾ ಅನ್ಯ ಪ್ರಕಾಶವನ್ನು ಅಪೇಕ್ಷಿಸುವುದಿಲ್ಲ, ಸರ್ವವನ್ನು ಬೆಳಗುವಂತವನು ನಾನೇ.
ಹಾಗಾಗಿ ಇವೆಲ್ಲ ಸೂರ್ಯ ಚಂದ್ರಾದಿಗಳೆಲ್ಲರೂ ನನ್ನಿಂದ ಬೆಳಗುವಂತವರು. ಮತ್ತು ನಾನು ಸ್ವಯಂ ಪ್ರಕಾಶ ಹ್ಯಾಂಗ್ ಅದೀನಿ ಅನ್ನತಕ್ಕಂಥದ್ದು ಸ್ವಪ್ನ ಅವಶ್ಯದಲ್ಲಿ ತೇಜಸ್ವಿ ಜೀವನಾಗಿ ನಾವೆಲ್ಲವನ್ನು ಅನುಭವಿಸ್ತೀವಿ. ಅಲ್ಲಿ ಯಾವುದು ಬೆಳಕಿಲ್ಲ, ಅಲ್ಲಿ ಸ್ವತಃ ನನ್ನ ಬೆಳಕಿನಿಂದೇ ನಾನು ಅನುಭವಿಸ್ತೀನಿ. ಹಾಗಾಗಿ ನಾನು ಸ್ವಯಂ ಪ್ರಕಾಶರನು, ತ್ರಿಕಾಲಗಳಲ್ಲಿ ನಾನು ಸ್ವಯಂ ಪ್ರಕಾಶನಾಗಿರುವನು ಎಂಬತಕ್ಕಂಥದ್ದು ಅದು ನೀವು ಗಟ್ಟಿ ಮಾಡ್ಕೋರಕ್ಕ ಅಪ್ಪರು ಹೇಳಿದ್ರು. ಅದರ ಪೂರ್ವಕವಾಗಿ 3 ಕಾಲದಲ್ಲಿ ಈ ಮಹಾಮಂತ್ರವನ್ನು, ಓಂಕಾರ ಮಹಾಮಂತ್ರವನ್ನು ನಾವು ಜಪಿಸುವುದರಿಂದ ನನ್ಗ ಸ್ವಾಧ್ಯಾಯಕ್ಕೆ ಅನುಕೂಲ ಆಗ್ತದ. ಅದ್ರ ಜೊತೆಗೇನೆ ಈ ಓಂಕಾರ ಸ್ವರೂಪವಾದಂತ ಪ್ರಣವ, ಈ ಸೃಷ್ಟಿಯ ಪೂರ್ವದಲ್ಲಿ ಇರತಕ್ಕಂತ ಈ ಓಂಕಾರ ಸ್ವರೂಪಕ್ಕೆ ಅಂತ್ಯವನ್ನತಕ್ಕಂಥದ್ದಿಲ್ಲ. ಇದು ಅಕಾರ ಉಕಾರ ಮಕಾರಗಳು ಕೂಡಿದಂತ ಈ ಓಂಕಾರವನ್ನ, ಈ ನಾದ ಪ್ರತಿಯೊಂದು ಪ್ರಾಣಿಗಳಲ್ಲಿ ಈ ನಾದವೇ ತುಂಬಿಕೊಂಡಿರ್ತದೆ. ಯಾಕಂದ್ರೆ ಸೃಷ್ಟಿಯ ಪೂರ್ವದಲ್ಲಿ ಇರತಕ್ಕಂತ ಈ ಓಂ ಎಂಬ ನಾದವು ಬ್ರಹ್ಮಾಂಡ ತುಂಬ ಅಂತೆ ಆ ನಾದವನ್ನು ನಾವು ಸೂಕ್ಷ್ಮಿ ಧ್ಯಾನ ಮಾಡುವಾಗ ಗೊತ್ತಾಗ್ತದೆ ಅಂತ ಹೇಳ್ತಾರ. ಅದರ ಪೂರ್ವಕವಾಗಿ ನಮ್ಮ ಒಳಗೂ ಸಹ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಎನ್ನುವ ಹಾಗೆ ನಮ್ಮೊಳಗೂ ಸಹ ಈ ಓಂಕಾರ ನಾದವೇ ತುಂಬಿಕೊಂಡಿರ್ತದ. ಅಪ್ಪರು ಹೇಳಿದ್ರು, 2 ಕಿವಿಗಳನ್ನು ಮುಚ್ಚಿಕೊಂಡು ನೀನು ನುಡಿಸಿ ನೀನು ಮೌನವಾದಾಗ ಆ ನಾದವೇ ಏಕನಾದ ಆಗ್ತದೆ ಎಂಬತಕ್ಕಂಥದ್ದು. ಅದನ್ನು ಅಭ್ಯಾಸ ಪೂರ್ವಕವಾಗಿ ಜಪ ಮಾಡುವ ಕಲ್ಪೋರಿ ಅಂತ ಹೇಳಿದ್ರು. ಇವೆಲ್ಲವೂ ಸಹ ನನ್ನನ್ನು ನಮಗೆ ತೋರಿಸಲು ಸಹಾಯವಾಗತಕ್ಕಂತ ಅಧ್ಯಾಯವನ್ನು ಹೇಳುತ್ತಾ ಮುಂದೆ ಆ ಅಧ್ಯಾಯದಲ್ಲಿ ಅಲ್ಲಿಯೂ ಮತ್ತು ಅವು ನಾದಗಳಲ್ಲಿ ಉತ್ತಮ, ಮಧ್ಯಮ, ಕನಿಷ್ಠ 3 ಪ್ರಕಾರ ಗ್ರಂಥದಲ್ಲಿ ಹೇಳುವ ಹಾಗೆ ಒಂದು ಸಮುದ್ರ, ನಿರ್ಜರ ಅಂದ್ರೆ ನೀರು ಬೀಳುವುದು, ಅಲ್ಲಿಂದ ನಗಾರಿ ಬಾರಿಸಿದಾಗ ಆ ಶಬ್ದ ಬರ್ತದೆ. ನಿಗಾರಿಗಳಿಂದ್ರೆ ಅದು ಗುಡುಗು ಮಿಂಚುಗಳು ಬರ್ತಾವಲ್ಲ, ಅದರಿಂದ ಧ್ವನಿ, ಅದು ಮದ್ದಳೆ, ಕಾಳಿ, ಶಂಖ, ಘಂಟಾದಿಗಳ ಸಾಮಾನ್ಯನಾದ ಇವು, ವಸ್ತ್ರ, ವೀಣೆ, ಗೆಜ್ಜೆ, ಭ್ರಮರ ಇವುಗಳು ಸುಸ್ವರವನ್ನು ಕೇಳುತ್ತೆ. ಇವು ಉತ್ತಮವಾಗಿರತಕ್ಕಂಥದ್ದು. ಅದರಲ್ಲಿ ವಿಂಗಡಣೆಯನ್ನು ಮಾಡಿದರು. ಹೀಗಾಗಿ ಕರ್ಕಶ ಶಬ್ದಗಳನ್ನು ಒಂದು ಕಡೆ ಇಟ್ಟರು, ಅದರಲ್ಲಿ ಮಧ್ಯಮವಾಗಿ ಕೇಳಿಸ್ತಕ್ಕಂಥ ಒಂದು ಶಬ್ದಗಳನ್ನು ಮತ್ತು ಸುಸ್ವರವಾಗಿ ಮನಸ್ಸಿಗೆ ಆನಂದವನ್ನು ಉಂಟು ಮಾಡತಕ್ಕಂತಹ ಶಬ್ದಗಳು ನೀನು ಅನುಕರಣೆ ಆದರೆ ಮನಸ್ಸನ್ನು ನಿನಗೆ ಲಯ ಮಾಡಲು ಬರ್ತದ. ಯಾಕಂದ್ರೆ ನಾಶವಾಗುದಿಲ್ಲ, ಲಯ ಮಾಡಕ್ ಬರ್ತದ ಅಂತ ಹೇಳ್ಕೋತ ಬಂದ್ರು. ಅದರ ಪೂರ್ವಕವಾಗಿ ಇಲ್ಲಿ ಮುಂದ ವೇದ ಅಭ್ಯಾಸಗಳನ್ನ ಗುರುಮುಖದಿಂದ ನೀನು ಅಭ್ಯಾಸ ಮಾಡಿದಾಗ ಮಾತ್ರ ನಿನಗೆ ಯಥಾರ್ಥ ಜ್ಞಾನ ಆಗ್ತದ. ಯಾಕಂತಂದ್ರ ಪ್ರಾಕೃತಿಕ ಭಾಷೆಯಲ್ಲಿ ಇರ್ತಕ್ಕಂಥ ಈ ಗ್ರಂಥಗಳು, ಪ್ರಾಕೃತಿಕ ಭಾಷೆ ಅಂದ್ರೆ ನನ್ನ ಭಾಷೆ ಕನ್ನಡ, ಕನ್ನಡದಲ್ಲಿ ಸಾಕಷ್ಟು ಗ್ರಂಥಗಳದಾವು. ಅವುಗಳನ್ನು ಯಥಾವತ್ತವಾಗಿ ನಾವು ಓದ್ಲಕ್ಕೂ ಬರ್ತದ, ಅದನ್ನ ಹೇಳಕ್ಕೂ ಬರ್ತದ. ಆದ್ರ ಅದರ ಗೂಢಾರ್ಥಗಳು ನನಗ ಬರುವುದಿಲ್ಲ. ಯಾಕಂತಂದ್ರೆ ಗೂಢಾರ್ಥಗಳು ನನಗೆ ಯಥಾರ್ಥವಾಗಿ ಜ್ಞಾನವಾದಾಗ ಮಾತ್ರ ಸರ್ವ ಸಂಶಯಾದಿಗಳು ಅಲ್ಲಿ ಹೋಗ್ತಾವ್. ಇಲ್ಲಿ ಕಂಡು ಬರೀ ಓದುದು ಬಿಡುದು ನೀರಿನಲ್ಲಿ ಬರೆದ ಅಕ್ಷರಗಳಾಗಿ ಹೋಗ್ಬಿಡ್ತಾವ್. ಅದು ನಿನ್ನಲ್ಲಿ ನಿಶ್ಚಯವಾಗಿ ಉಳಿಬೇಕಾತಂದ್ರ ಪದಾರ್ಥಗಳ ಭಾವಗಳು ಹೇಗೆ ಕಲ್ಪನೆಯಾಗಿ ಇವೆಲ್ಲವೂ ನಿಶ್ಚಯರಹಿತವಾಗಿ ಏನಿರ್ತಾವಲ್ಲ, ಅವಾಗ ನೀ ಆ ನಿಶ್ಚಯ ನಿನಗಾಯ್ತು ಅಂದ್ರೆ ಇಚ್ಛೆಗಳು ನಿನ್ನನ್ನು ಬಿಟ್ಟು ಹೋಗ್ತಾವ. ಹ್ಯಾಂಗ್ ಪರಮ ಪೂಜೆರು ಹೇಳಿದ್ರಲ್ಲ, ಅದೇ ಪ್ರಕಾರ ಗುರುಮುಖದಿಂದ ಕೇಳಿದ ಆ ವೇದಾಂತ ವಾಕ್ಯಗಳ ಅರ್ಥವನ್ನು ನನಗೆ ಗುರು ಆ ಯಥಾರ್ಥ ಗೂಢಾರ್ಥಗಳನ್ನು ತಿಳಿಸಿಕೊಟ್ಟಾಗ ನನ್ನಲ್ಲಿರ್ತಕ್ಕಂತ ಮನುಷ್ಯನಲ್ಲಿ ಇರ್ತಕ್ಕಂಥ ಸಂಶಯಗಳು ಹೋಗ್ತಾವ. ಹಾಗಾಗಿ ನೀನು ಗುರುಮುಖದಿಂದ ಮಾತ್ರ ಅಭ್ಯಾಸ ಮಾಡಿದಾಗ ನಿನ್ನನ್ನು ನಿನಗ ತೋರಿಸ್ತಾರ. ಅದರ ಪೂರ್ವಕವಾಗಿ ನಾರದ ಮಹಾಮುನಿಗಳೊಂದು ಅಪರ ದೃಷ್ಟಾಂತ ಕೊಂಡ್ರು. ನಾರದ ಮಹಾಮುನಿಗಳು ಬಹಳ ವಿದ್ಯಾ ಪಂಡಿತರು, ಸಕಲ ಪಂಡಿತಾದಿ ಅನ್ನು ಅರ್ಥ ಮಾಡಿಕೊಂಡವರು. ಯಾಕಂದ್ರೆ ಚತುರ್ಥ ವೇದಗಳನ್ನ, ಅಷ್ಟದಶ ಪುರಾಣಗಳನ್ನ, ದಿವ್ಯ ಆಗಾಮ ಆಗಾದಿಗಳನ್ನ ಎಲ್ಲವನ್ನ ಅರ್ಥಂತವರಿಗೆ ಅವರಿಗೆ ಅಧ್ಯಾಯ ತನ್ನ ಜ್ಞಾನ ತಾಲರ್ಕ ಸನತ್ ಕುಮಾರ್ ಎಂಬ ಮಹರ್ಷಿಗಳಿಗೆ ಅವರು ಅನುಕರಣೆಯಾದಾಗ, ಅವರ ಸಾಮೀಪ್ಯವನ್ನು ಹೊಂದಿದಾಗ ಮಾತ್ರ ಅವರಿಗೆ ನಾನಾರು ಎಂಬತಕ್ಕಂಥ ಜ್ಞಾನ ಆಯ್ತಲ್ಲ. ಹಾಗಾಗಿ ಇಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನೇ ಪರಮ ಶ್ರೇಷ್ಠ. ಆ ಗುರುವಿನನ್ನು ಹರನೆಂದು ಭಾವಿಸಿಕೊಂಡು ಆ ಗುರುವಿನ ಸರ್ವದ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥ ಪರಮ ಶಿಷ್ಯ ಹ್ಯಾಂಗ್ ಹೇಳ್ತಾರಲ್ಲ, ಪೂರ್ವಕವಾಗಿ ಅಂತ ಗುರುವಿಗೆ ಶರಣಾಗತನಾದಾಗ ಮಾತ್ರ ನನಗ ಈ ಸಕಲ ವೇದ ಅರ್ಥಗಳನ್ನು ತಿಳಿತವು. ಆ ತಿಳಿದಿದ್ದನ್ನ ನಾನು ತಿಳಿಸಿಕೊಳ್ಳುವುದಕ್ಕೆ ವೇದ್ಯ ತತ್ತಾರ. ವೇದೃತ ಅಂದ್ರೆ ಅದ್ರ ಸಾಮಗ್ರಿಗಳು. ಹಿಂಗಾಗಿ ಇವು ತ್ರಿಪುಟಿಗಳೇ ವಿಲಕ್ಷಣ ಆಗಿರತಕ್ಕಂಥ ನನ್ನ ನಿಜ ಸ್ವರೂಪವು ಯಾವ ಅಜ್ಞಾನದಿಂದ ಅವಾಗ ಆವರಣವಾಗಿರುವುದಿಲ್ಲ. ನನ್ನ ವಿಚಾರ ನನಗೆ ತಿಳಿದಾಗ ಅಲ್ಲಿ ವಿಜ್ಞಾನ ಆವರಣ ಕಳಿಸಿ ಹೋಗ್ಬಿಡ್ತದ. ಆ ಆವರಣ ಆಗಿರುವುದರಿಂದ ಇಲ್ಲಿ ಮತ್ತೊಂದು ಸೂಕ್ಷ್ಮ ಹೇಳಿದ್ರು. ಏನ್ ಹೇಳಿದ್ರು ಅಂದ್ರ, ನಾನೇ ದೇಹ ಎಂಬತಕ್ಕಂಥದ್ದನ್ನು ಇಟ್ಟುಕೊಂಡು ನೀನು ನೋಡಿದಾಗ ನೀನು ಸ್ವಯಂ ಪ್ರಕಾಶನಾಗುವುದಿಲ್ಲ.
ನಾನೇ ಆತ್ಮನಿದ್ದೇನೆ ಎಂಬತಕ್ಕಂಥದ್ದು ಅನುಸರಿಸಿಕೊಂಡಾಗ ಮಾತ್ರ ನಿನಗೆ ನಿನ್ನ ಜ್ಞಾನ ಆಗ್ತದ. ಅವಾಗ ನಾನು ಸ್ವಯಂ ಪ್ರಕಾಶ ಅದೀನಿ ಎಂಬತಕ್ಕಂಥದ್ದು. ಅಂದ್ರೆ ಒಟ್ಟಾರೆ ಇಲ್ಲಿ ಈ ದೇಹ ಕಾಣತಕ್ಕಂತ ಈ ಪ್ರಪಂಚ, ಈ ಜಗತ್ತು ಎಲ್ಲವೂ ನನ್ನಿಂದ, ಇವೆಲ್ಲವೂ ಅಸತ್ಯ ಅದವು, ಅನಿತ್ಯ ಅದವು, ನಾನೇ ಸತ್ಯ ಇದೀನಿ ಎಂಬತಕ್ಕಂಥದ್ದನ್ನ ಆ ಚಿದಾಭಾಸನೆಗೆ ಮೂಡಿಸುವುದು. ಆ ಚಿದಾಭಾಸನ ಅಂದ್ರೇನು? ಅದಕ್ಕೊಂದು ದೃಷ್ಟಾಂತ ಭಾಸರೆ ಹೇಳ್ತಾರ. ಒಬ್ಬ ಮಾಲಕನ ಬಳಿ ಸಾಕಷ್ಟು ಹಣವನ್ನು ತಂದು 1 ಬಡ್ಡಿಯಲ್ಲಿ ತಂದು ಮುಂದೆ 4 ಬಡ್ಡಿ ಹಂಗ ಹೇಳ್ತಾನ. ಅಂದ್ರೆ ನಮ್ಗೆ ತಿಳಿಗೋಸ್ಕರ ಹಿಂಗ್ ಹೇಳ್ತಾರ. ಅವಾಗ ಏನಾಗ್ತಾನ, ಆ ತಂದಿದ್ದು ದುಡ್ಡದ್ದು ನೀವು ನೆನಪೇ ಇರುದಿಲ್ಲ. ನಾನೇ ಮಾಲಕ, ನಾನೇ ಗರ್ವದಿಂದ ಇಲ್ಲಿ ವರ್ತಿಸ್ತಾನ. ಆದ್ರೆ ವಿಚಾರ ಮಾಡಿ ನೋಡಿದಾಗ ಇವ ತಂದಿದ್ದು ಇವನು ಪರ ಮಾಲಕನೇ, ಸ್ವಂತ ಮಾಲಕನಲ್ಲ ಎಂಬತಕ್ಕಂಥದ್ದು ಹೆಂಗ ಚಿದಾಭಾಸನಿಗೆ ನಾವು ಮೂಡಿಸ್ತೀವಲ್ಲ, ಅವ ಮೂಡಿಸಿದಾಗ ಸರ್ವ ಇವೆಲ್ಲ ಅನಾತ್ಮಕವಾದಂತ ವಸ್ತುಗಳೆಲ್ಲವೂ ಆ ಲಯವಾಗಿ ಹೋಗ್ತಿತ್ತು ಅಂತಂದ್ರೆ ಆ ಲಯವೇ ನನ್ನನ್ನು ನನಗೆ ಯಥಾರ್ಥ ಸ್ವರೂಪ ಜ್ಞಾನ ಅಲ್ಲಿ ಆವರಣ ಕಳಿಸಿ ಹೋಗಿ ಬಿಡುತ್ತದೆ ಎಂಬತಕ್ಕಂಥದ್ದನ್ನ ಬಹಳ ಸವಿಸ್ತಾರವಾಗಿ ತಿಳಿಸಿಕೊಟ್ರು. ಮುಂದೆ ಅಲ್ಲ ಹುತ ಅಂದ್ರ ಲಯವಾಗುವುದು. ಗುರುಮುಖದಿಂದ ತನ್ನ ನಿಜ ಸ್ವರೂಪವನ್ನು ಉಪನಿಷತ್ತು ವಾಕ್ಯಗಳಿಗೆ ಬರ್ತಕ್ಕಂಥ ಅರ್ಥಗಳನ್ನ ತಿಳಿದುಕೊಂಡು ಅವಾಗ ನನಗೇನಾಗ್ತದ, ಅನಾತ್ಮಕವಾದ ಈ ದಯಾದಿ ಸರ್ವ ಪ್ರಪಂಚಗಳೆಲ್ಲವೂ ಮಿಥ್ಯೆ ಅದವು, ಇವೆಲ್ಲವೂ ನನ್ನಿಂದ ಹರಿಸಿಕೊಳ್ಳತಕ್ಕಂಥದ್ದು, ತೋರಿ ಆಡತಕ್ಕಂಥದ್ದು ಎಂಬ ನಿಜ ನಿತ್ಯ ಜ್ಞಾನ ಹಂಗಾಯ್ತು ತಂದಾಗ ಅವೆಲ್ಲವೂ ಅಲ್ಲಿ ಲಯವಾಗಿ ಹೋಗ್ತವು. ಹುರಿದ ಬೀಜನಂತೆ. ಆ ಹುರಿದ ಬೀಜ ನಮಗ್ ಕಣ್ಣಿಗೆ ಕಾಣ್ತದ, ಆದ್ರ ನಮ್ಗ ಉಪಯೋಗಕ್ಕೂ ಬರ್ತದ. ಆದ್ರ ಒಳ್ಳೆ ನಾಟಿ ಆತದ ಅಂದ್ರೆ ಇಲ್ಲ. ಹಾಗೆ ಈ ಮನುಷ್ಯನ ಭಾವನೆಗಳೆಲ್ಲವೂ ಇವೆಲ್ಲವೂ ಲಯ ಆಗಿ ಹೋಗ್ತಕ್ಕಂಥದ್ದೇ ಹುತ ಅಂತ ಹೇಳ್ಕೊತ ಬಂದ್ರು. ಅಂದ್ರೆ ಹುತ ಅಂದ್ರೆ ಲಯವಾಗುವುದು. ಅದನ್ನೇ ಇವೆಲ್ಲವನ್ನು ಒಳಗೊಂಡಂತ ಯಮ ನಿಯಮಗಳಲ್ಲಿ ಬರ್ತಕ್ಕಂಥ ದಶಲಕ್ಷಣಗಳನ್ನ ಯಥಾರ್ಥವಾಗಿ ನೀನು ಅಭ್ಯಾಸದ ಮುಖಾಂತರ ಸಾದರಪಡಿಸಿಕೊಂಡಿದ್ದೆ. ಆದರೆ ಆ ಸುಜ್ಞಾನದೊಳಗೆ ಪ್ರವೃತ್ತಿ ಮಾರ್ಗದಲ್ಲಿ ಇವೆಲ್ಲವೂ ಕೆಟ್ಟ ನಡವಳಿಕೆಗಳು, ದುರ್ವಿಚಾರಗಳೆಲ್ಲವೂ ಹೋಗಿ ಸದ್ವಿಚಾರಗಳು ಸಂಪ್ರಾಪ್ತನಾಗ್ತಾವಲ್ಲ ನಿನಗ, ಅದೇ ಆಗುವುದೇ ಅದೇನಂದ್ರದು ಅವಿ ಹೆಂಗ ನೀರನ್ನು ಕುದಿಯಲಿಟ್ಟಾಗ ಆವಿಯಾಗಿ ಹೆಂಗ ಹೋಗಿ ಬಿಡ್ತದಲ್ಲ, ಇವೆಲ್ಲ ಸಕಲ ಸರ್ವವಾದಿ ವಿಷಯಗಳಿಂದ ಕೂಡಿರ್ತಕ್ಕಂಥ ಇವೆಲ್ಲವೂ ಭಾವನೆಗಳು ಅಗ್ನಿಯಲ್ಲಿ ಹಾಕಿದ ಕೂಡಲೇ ಉರಿದು ಹೆಂಗ ಮುಂದಾಗಿ ಆವಿಯಾಗಿ ಹೋಗ್ತಾವಲ್ಲ, ಅದೇ ರೀತಿ ನೀನು ಪರಿಶುದ್ಧನಾಗ್ತಿ ಅಂತಂದ್ರ ಸದ್ವಿಚಾರ ಸದ್ವಿನಿಯೋಗ ಸಂಪನ್ನಗಳು ನಿನಗೆ ಸಂಪ್ರಾಪ್ತವಾಗುವ ಅಂದ್ರ ಅಂತಃಕರಣಗಳು ಶುದ್ಧವಾಗಿ ಗುರು ಹೇಳಿದ ವಾಕ್ಯಗಳಾಗಲಿ ವೇದಗಳಲ್ಲಿ ಹೇಳಿದ ನಿನ್ನನ್ನೇ ನಿನಗೆ ತೋರಿಸ್ತಕ್ಕಂತ ಶಾಸ್ತ್ರದ ತಿಳಿಯಲಾರದನ್ನು ತಿಳಿಸ್ತಕ್ಕಂತಹ ಶಾಸ್ತ್ರದ ನುಡಿಗಳು ನಿನಗೆ ಯಥಾವರ್ಥವಾಗಿ ಆಗ್ದು ಅಂತಂದ್ರ ನೀ ಏನ್ ಮಾಡ್ತಿ, ನೀನು ವೈರಾಗ್ಯ ಉಳ್ಳವನಾಗ್ತಿ. ವೈರಾಗ್ಯ ಉಳ್ಳವನಾಗ್ತಂದ್ರ ಸರ್ವ ವಿಷಯಗಳ ದೋಷ ದರ್ಶನವಾಗುವುದೇ ವೈರಾಗ್ಯ ತಿಳ್ಕೊತ ಬಂದಾರ. ಅಂದ್ರ ಇಚ್ಛೆಗಳನ್ನ ತುಚಕರಿಸಿ ಬಿಡುವುದು. ನಿನ್ನೆ ದಿನ ಹೇಳಿದ್ರು ನೋಡ್ರಿ, ವೈರಾಗ್ಯದಲ್ಲಿ ಪರ ವೈರಾಗ್ಯ ಬಹಳ ಶ್ರೇಷ್ಠವಾದಂಥದ್ದು, ದೀರ್ಘ ವೈರಾಗ್ಯ ಬಹಳ ಶ್ರೇಷ್ಠವಾದಂಥದ್ದು, ಕನಿಷ್ಠ ವೈರಾಗ್ಯದಲ್ಲಿ ಅಪರ ವೈರಾಗ್ಯಗಳು ಇವೆಲ್ಲವೂ ಸ್ವಲ್ಪ ಕಾಲ ಆ ಮಿಂಚಿನಂತೆ ತೋರಿ ಅಡಿಗೆ ಹೋಗ್ತಕ್ಕಂಥವು. ಅಪರ ವೈರಾಗ್ಯದಲ್ಲಿ ಯತಿಮಾನ ವೈರಾಗ್ಯ, ವ್ಯತಿರೇಕ ವೈರಾಗ್ಯ, ಯತೀಂದ್ರಿಯ ವೈರಾಗ್ಯ, ವಶೀಕಾರ ವೈರಾಗ್ಯಗಳು ನೀವೆಲ್ಲವನ್ನು ಸಂಪೂರ್ಣವಾಗಿ ಹೇಳ್ಕೊತ ಬಂದು ವಶೀಕಾರ ವೈರಾಗ್ಯದಲ್ಲಿ ಮಂದ, ತೀವ್ರ ಅಂದ್ರ ಇವುಗಳನ್ನೇ ಅರ್ಥವಾಗಿ ಇಟ್ಟುಕೊಂಡು ಅಪ್ಪವ್ರ ಕನಿಷ್ಠನಿಗೆ ತರ್ಕ ವಿಚಾರವನ್ನು ಹಚ್ಚಬೇಕು, ಅವಂಗ ತರ್ಕಕ್ಕೆ ಕೆಡಬೇಕು, ಮಧ್ಯಮಗ ಅನುಮಾನನ್ನೇ ಹೇಳಬೇಕು. ಅವ್ನು ನಿಜ ಹೇಳಿದ್ರೆ ಒಪ್ಪಗೊಳಂಗಿಲ್ಲ. ಹೆಂಗ ಅಖಿಲರಿಗೆ ಅಂದ್ರೆ ಉತ್ತಮರಿಗೆ ವೇದ ಸಮ್ಮತವಾದ ಜ್ಞಾನವನ್ನ ಅವ್ನ್ ಹೇಳಿದ್ರೆ ಅವಂಗ ಯಥಾರ್ಥವಾಗಿ ತಿಳ್ಕೊತಾನ. ಇವರಿಬ್ಬರು ತಿಳ್ಕೊಳಕ್ ಆಗುದಿಲ್ಲ ಎಂಬತಕ್ಕಂತೆ ಆ ವೈರಾಗ್ಯವನ್ನು ನಾವು ಸಮರ್ಪಿಸಿಕೊಂಡಾಗ ಇವೆಲ್ಲವೂ ಯಮ ನಿಯಮದಲ್ಲಿ ಬರ್ತಕ್ಕಂತ 10 ಗುಣಗಳು. ನಿಯಮದಲ್ಲಿ ಯಮದಲ್ಲಿ ಬರ್ತಕ್ಕಂಥದ್ದು ನಿವೃತ್ತಿ, ನಿಯಮದಲ್ಲಿ ಬರ್ತಕ್ಕಂಥದ್ದು ಪ್ರವೃತ್ತಿ. ಇವುಗಳನ್ನ ಈ 10 ಗುಣಗಳನ್ನು ನಾವು ನೋಡಿಕೊಂಡಾಗ ತಪಸ್ಸಾಗಲಿ, ಸಂತೋಷ ಆಗಲಿ, ಪೂಜಾ ವಿಧಿ ವಿಧಾನಗಳಾಗಲಿ, ಇವೆಲ್ಲವೂ ಜಪತಪಾದಿಗಳ ಇವೆಲ್ಲವನ್ನು ನಾವು ಪ್ರವೃತ್ತಿ ಮಾಡಿಕೊಂಡಾಗ ಮಾತ್ರ ನಿಜ ಜ್ಞಾನ ನನಗೆ ಆಗ್ತದ. ಅಂತಃಕರಣ ಶುದ್ಧಿ ಆಯ್ತು ಅಂತಂದಾಗ, ಸತ್ವಗುಣ ಬೆಳೆದ ಅಂತಃಕರಣ ಶುದ್ಧಿ ಆಯ್ತು ಅಂತಂದಾಗ ಆ ತತ್ವ ಜ್ಞಾನಗಳು ದಾರಿಯಾಗಿ ಜ್ಞಾನ ವೃತ್ತಿ ದ್ವಾರ ನನಗೆ ಲಭಿಸ್ತು ಅಂತಂದ್ರೆ ನಾನು ಆರಂಭೋದು ನನಗ ತಿಳಿಲಾಕ ಇನ್ನೇನು ಬಹಳ ದಿನ ಇಲ್ಲ ಎಂಬತಕ್ಕಂಥದ್ದು ನುಡಿನ ಮನಗಳನ್ನ ಪರಮ ಪೂಜ್ಯರ ಶ್ರೀಚರಣಕ್ಕೆ ಸಮರ್ಪಿಸಿ ಎಲ್ಲಾ ಶರಣು ತಂದೆ ತಾಯಿಗಳಿಗೆ ಶರಣ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಮೀಟ್ ಕುಲ ಅಲ್ಲಿ ನೋಡ್ರಿ ದೊಡ್ಡ ಓಂ ನಮಃ ಶಿವಾಯ ಶರಣಾತ್ರಿ ಬಾವಿ ಕಟ್ಟಿ ಶರಣರಿಗೆ ಕೂಡ ಎಲ್ಲವನ್ನು ಜಪದ ನಿಯಮಗಳನ್ನ ಮತ್ತು ಜ್ಞಾನದ ಚಿದಾಭಾಸದ ಕಾರ್ಯಗಳೇನು ಅದಕ್ಕೆ ಅನೇಕ ದೃಷ್ಟಾಂತ ಲಕ್ಷಣ ಕೊಟ್ಟು ತಿಳಿಸಿಕೊಟ್ಟಂತ ನಮ್ಮ ಶರಣು ಬಾವಿ ಕಟ್ಟಿರಿಗೆ ಹಿಂಗ ನಮಗೂ ಕೂಡ ಹಿಂಗ ತಿಳ್ಕೊಂಡು ನಮ್ಗ ಹೇಳುದು ಬೇಡ, ಇದ್ರ ಸೂತ್ರ ತಿಳಿದ್ರೆ ಸಾಕು. ಈ ಸೂತ್ರವನ್ನ ಬಹಳ ಚಂದ ತಿಳಿಯುವಂಗ ತಿಳಿಸಿಕೊಟ್ಟಂತ ನಮ್ಮ ಶರಣು ಬಾವಿ ಕಟ್ಟಿರಿಗೂ ಕೂಡ ಎಲ್ಲರ ಪರವಾಗಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಈಗ ನಮ್ಮವರೇ ಆದಂತ ಶರಣರಾದ ದೊಡ್ಡಮನಿ ಸಾಹುಕಾರರು ಕೂಡ ತಮ್ಮ ಮನಸ್ಸಿಗಳನ್ನ ಹಂಚ್ಕೋಬೇಕು ಅಂತೇಳಿ ಅವ್ರಿಗೆ ಕೇಳ್ಕೊತೀನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು. ಜಪ ಅವು ವಾಚಕ ಉಪಾಂಶಕ ಇವು ಮೂರನ್ನು ಹೇಳಿದ್ರು. ವಾಚಕ ಜಪದಿಂದ ಏನಾಗ್ತದ, ಉಪಾಂಶಕದಿಂದ ಮಾನಸಿಕನಿಂದ ಇವು ಏನು ವಿಸ್ತಾರವಾಗಿ ಶರಣರು ಹೇಳ್ಕೊತ ಬಂದು 8ನೇ ನುಡಿಯಲ್ಲಿ ಉಪನಿಷತ್ತು ಗುರುಮುಖದಿಂದ ಭಕ್ತಿ ಪೂರ್ವಕ್ಕೆ ಶ್ರವಣ ಮಾಡಿ ಅವುಗಳನ್ನ ತಾತ್ಪರ್ಯ ಅರ್ಥವನ್ನು ತನ್ನ ಮನುಷ್ಯನ ಯಥಾರ್ಥವಾಗಿ ನಿಶ್ಚಯ ಮಾಡ್ತಕ್ಕಂಥ ಈ ಸ್ವಾಧ್ಯಾಯ ಅಂತ ಹೇಳ್ಕೊತ ಬಂದ. ಉಪನಿಷತ್ತುದಲ್ಲಿ ಗುರುಮುಖದಲ್ಲಿ ಭಕ್ತಿಯಿಂದ ಶ್ರದ್ಧಾ ಭಕ್ತಿ ಇವೆಲ್ಲ ವಿವೇಕ ಬಲಿಬೇಕು. ಮೊದಲ ವಿವೇಕ ವೈರಾಗ್ಯ ಷಟ್ ಸಂಪತ್ತಿಗಳು ಹೇಳ್ಕೊತ ಬಂದ್ರ ವಿವೇಕ ಇತ್ತಪ್ಪ ಅಂತ ಈ ಕಡೆ ಹೊಳತಾನ ನಾವು. ನಮ್ಮಲ್ಲಿ ವಿವೇಕ ಇರ್ಲಿಕ್ಕಮ್ಮ ಹೊಳೋದೇ ಇಲ್ಲ. ಉಪನಿಷತ್ವಲ್ಲಿ ಸದ್ಯ ಗುರುವಿನ ಬಲ್ಲಿ ಭಕ್ತಿ ಪೂರ್ವಕ ಶ್ರವಣ ಮಾಡಿದೇವಂತ ನಮ್ಮ ತಾತ್ಪರ್ಯ ನಮ್ಮ ಆತ್ಮ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿಸುವ ಯಾವ ಸದ್ಗುರುನಾಥ ಅವನ ಬಳಿ ಶರಣಾಗತನಾಗತ್ತಾರ. ಏನ ನೇಹತದೆ ಗಾಯತ್ರಿ ಮಂತ್ರ ಒಂದು ಸಪ್ತ ವೃತ್ತಿಯನ್ನು ಹೇಳಿ ಅಂದ್ರೆ ಓಂ ತತ್ತಿ ವರಣ್ಯ ವರ್ಗೋ ದೇವಶ್ಯ ಅತಿ ಪ್ರಚೋದಯ ಅಂತ ಹೇಳ್ಕೊಂಡ್ರು. ಓಂಕಾರ ಸ್ವರೂಪನಾದ ಯಾವ ಪರಬ್ರಹ್ಮ ಉಂಟು ಆ ಸ್ವಯಂ ಪ್ರಕಾಶನೇ ನೀನು. ಸ್ವಯಂ ಅಂದ್ರೆ ಶರಣ ಸ್ವಯಂ ಅಂದ್ರೆ ಯಾವ ಪ್ರಕಾಶ ಚಂದ್ರ ಸೂರ್ಯ ನಕ್ಷತ್ರಗಳು ನಿನ್ನ ಸತ್ತ ಪಡ್ಕೊಂಡೆ ಬೆಳಗ್ತಾವತ್ತಾರ. ಅವ್ರು ಆತ್ಮಸತ್ತ ಪಡ್ಕೊಂಡೆ ಬೆಳಗ್ತಾವ. ನಾವು ಮಾಡ್ತೀವಲ್ರಿ ಸೂರ್ಯನಿಂದ ಎಲ್ಲ ಕೆಲಸ ಮಾಡ್ತೀವಂದ್ರೆ ಸೂರ್ಯಗೆ ಅಡ್ಡ ಸತ್ತ ಇಲ್ಲ, ಚಂದ್ರಗಿಲ್ಲ, ನಕ್ಷತ್ರಗಳಿಗಿಲ್ಲ. ಅವನ ಆತ್ಮನ ಸತ್ತತ್ಕೊಂಡೇ ಬೆಳಗ್ತಾವ ಇವು ಸೂರ್ಯ ನಕ್ಷತ್ರಗಳು ಅಂತ. ಸ್ವಯಂ ಪ್ರಕಾಶ ರೂಪನೇ ನೀನು. ಶ್ರೇಷ್ಠವಾದ ಎದ್ದವನು, ಪಾಪಗಳನ್ನು ಉರಿಯುವಂತವನು. ಎಲ್ಲಾ ಪಾಪಗಳು ಉರಿಯಂತ ಎಲ್ಲ ಆತ್ಮಶಕ್ತಿಯಲ್ಲಿ ಅದದು. ಅದು ಬುದ್ಧಿಗಳು ಎಲ್ಲವನ್ನೂ ಪ್ರೇರಿಸುತ್ತದೆ. ಅದು ಆತ್ಮಶಕ್ತಿಯಿಂದ ಬುದ್ಧಿಗೆ, ಮನಸ್ಸಿಗೆ, ಜ್ಞಾನೇಂದ್ರಿಗೆ, ಕರ್ಮೇಂದ್ರಿಗೆ ಪ್ರೇರಿಸುವುದು ಯಾವುದು ಆತ್ಮದೇ ಪ್ರೇರಣೆಯಾಗಿ ಎಲ್ಲಾ ಮಂತ್ರ ಅರ್ಥವನ್ನು ಒಂದೇ ಇದರಲ್ಲಿ ಹೇಳ್ತಾರ. ಓಂ ಅನ್ನೋದು ಎಲ್ಲ ಕಣ್ಣು ಮುಚ್ಚಿ ಹೇಳಿ ಶರಣರು. ಕಣ್ಣ ಕಿವಿ ಮತ್ತು ಮುಚ್ಚಿದಾಗ ನಾದಗಳು ಹೊರಡ್ತಾವ. ಓಂ ತನ್ನಲ್ಲೇ ಸ್ವ ಜ್ಞಾನವನ್ನು ಅಲ್ಲಿ ಏನಾಗ್ತದ ಓಂಕಾರ ನಾದವನ್ನು ನೋಡಿದ್ರಿಂದ ಒಳಗಿನ ಆನಂದವನ್ನು ಹೊರಗೆ ಬರ್ತದ. ಬಹಿರ್ಮುಖ ಮಾಡುದು ಬೇರೆ, ಇದು ವಾಚ್ಯಾರ್ಥ ಮತ್ತು ಇದು ಮಾಡೋದ್ರಿಂದ ಅದು ಒಳಗೆ ಏನು ಬರ್ತದ ಸ್ವಯಂ ಸಿದ್ಧಿ ಆಗ್ತದಲ್ಲಿ. ತನ್ನ ಅರಿದ್ರಿಂದ ಇವು ತನ್ನ ಓಂ ಎಂಬ ಶಬ್ದಕ್ಕ ಆ ಒಳಗಿನ ನಾದ ಬರ್ತದಂತ. ಆ ನಾದವನ್ನು ಮಾಡೋದ್ರಿಂದ ಏನಾಗ್ತದ ನಮಗ ಪೂರ್ತಿ ಅದ ಆತ್ಮ ಅಕಾರ ಉಕಾರ ಮಕಾರ ಕೂಡಿ ಓಂಕಾರ ಸ್ವರೂಪ ಆಗ್ತದ. ಎಲ್ಲಾ ಪ್ರಾಣಿಗೆ ಸ್ವಚ್ಛಾಸ ಅಂದ್ರೆ 21,000 ದಿನನೂ ನಾವು ಹಾಕದ 21,600. ನಮ್ಮದು ಏನೋ ನೀ ಸುಮ್ ಕೂತ್ರು ತನ್ನ ಹ್ಯಾಂಗ ಶ್ವಾಸಸ್ಸು ಆತವ ಹಂಗ 21,600 ತಾನೇ ಹಾಕದ. ಹಂಗ ತಾನೇ ಓಂಕಾರ ನಾದವನ್ನು ಕೇಳ್ತಾನ. ಹ್ಯಾಂಗ ಭೃಂಗ ಕೀಟ ನ್ಯಾಯ ಅಂತ ಹೇಳ್ತಾರಲ್ಲ, ಅದು ಮಣ್ಣಾಗ ತಂದು ಅದಕ್ಕೆ ಎತ್ತಿಗೆ ಎಡಕ್ಕೆ ಎತ್ತಿದೆ ತೊಗೊಂಬರ್ತದದು. ತಂದು ತನ್ನ ಮಣ್ಣಾಗ ಒಂದು ಇದು ಮಾಡಿ ಮುಚ್ಚಿ ಅದು ಗುಂಗ ತಿರ್ಗಾಡ್ತದದು. ಅದು ತಿರ್ಗಾಡ್ದಾಗ ಏನ್ ಸುಸ್ತದತ್ತಪ್ಪ ಆ ನಾದನಾಗ ಇರ್ತದತ್ತ. ಭೃಂಗ ಕೀಟ ನ್ಯಾಯ ಅಂತ ಹೇಳ್ತಾರ ಶರಣರು. ಹಂಗ ನಮ್ಮ ನಿತ್ಯ ಓಂಕಾರ ನಾದದಲ್ಲಿ ಅಲ್ಲಿಗೆ ಮಾಡ್ದೇವ ಅಂದ್ರೆ ಏನಕ್ಕದ ನಮ್ಮ ನಾದ ಆತ್ಮಗಳು ನಮ್ಮಲ್ಲಿ ಪ್ರವೃತ್ತಿ ಒಳಗೆ ಬರುದಿಲ್ಲ. ಅವು ಭಯಾಂತರಿಗಳು ಬರುದಿಲ್ಲ. ಆತ್ಮಶಕ್ತಿನಿಂದ ಒಳಗೇನೆ ನಮ್ಮ ನಾದ ಕೂತ್ರು ನಿತ್ರು ಬಂದ್ರು ಆದ್ರು ಆ ಆತ್ಮ ಚಿಂತನದಲ್ಲಿ ನಮ್ಮ ಕಾಲ ಕಳಿಬೇಕಂತಾರ ಓಂಕಾರ ನಾದದಲ್ಲಿ. ಅವು ಯಾವಾಗ ನುಡಿಬೇಕು, ಪ್ರಾತಃ ಕಾಲ ಆಗಲಿ, ಮಧ್ಯಾಹ್ನ ಆಗಲಿ, ಸಾಯಂಕಾಲ ಯಾವಾಗಾರ ನುಡಿ ನೀನು. ಅಂದ್ರೆ ಇವು ಹೊರಗಿನ ನಾದಗಳು ಸಮುದ್ರದಲ್ಲಿ ತೋರುವಂತ ಎಲ್ಲ ಇವು ನಿರಂಜ ಇವೆಲ್ಲ ಏನ್ ಮಾಡ್ತಾವ ಅಂದ್ರ ಹೊರಗಿನ ನಾದಗಳು ಹೇಳ್ತಾವ. ಗಂಟಿ ನಾದ, ಇವು ನಿರ್ಜಯ ನಾದ, ಮೇಘ
ವಾದ, ಇವು ಸಮುದ್ರದಿಂದ ಹುಟ್ಟುವಂತ ಎಲ್ಲ ಇವು ನಾದಗಳು, ಗುಡುಗು ಹೊಡಿತ, ಗುಡುಗ, ಶಿಡಲ, ಇವು ಆಗೋದಿಂದ ಹೊರಗಿನ ನಾದಗಳು. ಇವು ಮದ್ದಳಿ, ಕಾಳಿ, ಶಂಖ, ಇವು ಘಟಾದಿಗಳು ಇವು ಸಾಮಾನ್ಯ ಹೊರಗಿನವೇ. ವಸ್ತ್ರ, ವೀಣೆ, ಗೆಜ್ಜೆ ಇವೆಲ್ಲ ಅವು ಸ್ವರಗಳು ಹೇಳುತ್ತಾರೆ. ಇವು ಸ್ವಾಧ್ಯಾಯ ಎಂದು ಹೇಳುವುದು. ಈ ಧ್ವನಿ ಉತ್ತಮ, ಮಧ್ಯಮ, ಕನಿಷ್ಠ ಮೂರು ಮಂದಿಗೆ ಹೇಳ್ತಾರ ಅವರು. ಕನಿಷ್ಠಗೆ ಏನ್ ಹೇಳ್ಬೇಕು, ಮಧ್ಯಮಿಗೆ ಏನ್ ಹೇಳ್ಬೇಕು, ಉತ್ತಮಿಗೆ ಏನ್ ಹೇಳ್ಬೇಕು. ಉತ್ತಮಗ್ ಬರೀ ತತ್ತ ತ್ವಮ್ಮ ಅಶಿ ಹೇಳ್ಬಿಡಿದ್ರೆ ಅವಾಗ ಧ್ಯಾನ ಆಗ್ಬಿಡ್ತದ. ಇವು ಕನಿಷ್ಠಕ ಮಧ್ಯಮಗ ಇವು ಹೇಳಿದ್ರೆ ಆಗೋದಿಲ್ಲ. ನೀನೇ ಪರಬ್ರಹ್ಮ ಸ್ವರೂಪ ಅಂತ ಹೇಳುದಿಲ್ಲ. ನೀವು ಗುಡಿಗೆ ಹೋಗಪ್ಪ, ಅಭಿಷೇಕ ಮಾಡಿಸು, ಪ್ರದಕ್ಷಿಣೆ ಹಾಕು, ಜಪ ಮಾಡು, ತಪ ಮಾಡು ಹೇಳಿದಾಗ ಅವಾಗ ಇವನು ಅಂತಃಕರಣ ಶುದ್ಧಿಯಾಗಿ ಮತ್ತೆ ಜ್ಞಾನಕ್ಕೆ ಬರ್ತಾನೆ. ಇವರಿಬ್ರು ಮಧ್ಯಮ ಮತ್ತು ಕನಿಷ್ಠ. ವೇದಾದಿ ತ್ರಿಪುಟಿಗಳ ವಿಲಕ್ಷಣವಾಗಿ ತನ್ನ ತಾಯಿ ಸ್ವಾಧ್ಯಾಯ ಎಂದು ತ್ರಿಪುಟಿಗಳು ಹೇಳಿದ್ರೆ ಅವರು 3. ತಿಳಿಯಲಿಕ್ಕೆ ವೇದಗಳೆಂದು ಹೇಳಿದ, ತಿಳಿಸಿಕೊಳ್ಳಲಿಕ್ಕೆ ವೇದವೆಂದು ಹೇಳುವುದು. ಇದು ವೇದ ಎಂದು ಹೇಳುತ್ತಾರೆ. ಈ ವೇದ ತೃತ ಅಂದ್ರೆ 3 ತ್ರಿಪುಟಿಗಳಿವು. ವೇದಿ ತೃತ ಅಂದ್ರೆ 3 ತ್ರಿಪುಟಿಗಳು ಆಗಿರುತ್ತವೆ. ತಾನು ನಿಜವು ಆ ತ್ರಿಪುಟಿಗಳಿಗೆ ವಿಲಕ್ಷಣ ಆಗುತ್ತಾನೆ. ಇವು ಹೊರಗೇನು ಹೇಳಿದ ಜ್ಞಾತೃ, ಜ್ಞಾನ, ಇವೇ ತ್ರಿಪುಟಿಗಳು. ಇವು ತ್ರಿಪುಟಿ ಒಳಗೆ ಬರ್ತಾವ. ಇವು ತ್ರಿಪುಟಿಗಳಿಗೆ ವಿಲಕ್ಷಣವಾಗಿರುತ್ತಾನೆ. ಆದ್ರೆ ವಿಚಾರ ಮಾಡಲು ತನ್ನ ನಿಜ ಸ್ವರೂಪದಲ್ಲಿ ಅಜ್ಞಾನ ಆಗಲಿ, ಅಜ್ಞಾನ ಆವರಣಗಳು ಯಾವ ಇರುವುದಿಲ್ಲ ಅಲ್ಲಿ ತ್ರಿಪುಟಿಯಲ್ಲಿ. ಅಲ್ಲಿ ಸ್ವಯಂ ಪ್ರಕಾಶ ರೂಪನೇ ಇರ್ತಾನ ಅಂತ ತ್ರಿಪುಟಿಗಳಲ್ಲಿ ಸಾಕ್ಷಿಯಾಗಿ ಅರಿತಾನ. ಇವು ಚಿದಾಭಾಸನ ಕೆಲಸ. ಚಿದಾಭಾಸನೇ ಇಲ್ಲ ಅಲ್ಲಿ. ಚಿದಾಭಾಸ ಆರೋಪ ಮಾಡಿ ಹೇಳಿದ್ರಲ್ಲ ಅಲ್ಲಿ, ಕಡ ತಂದು ಅವನ್ ಇದು ತಂದು ಬಡ್ಡಿ ಹಂಗೆ 2 ತಂದು 4 ಬಡ್ಡಿ ಹಂಗೆ ಕೊಟ್ಟಂಗ ತಾನು ಸ್ವಯಂ ಪ್ರಕಾಶನಿಗೆ ಇದ್ದಾನ. ಹೊರಗಿನಲ್ಲಿ ನಾವು ಸುಖ ಹೊಂಟೀವಿ. ಹೊರಗೆ ಸುಖ ಇಲ್ಲ. ತನ್ನಲ್ಲಿ ಅದ್ ಹ್ಯಾಂಗ ಕಸ್ತೂರಿ ಮಗ ತಿರುಗಾಡಿ ಬಂದು ತನ್ನ ನಾಭಿಯಲ್ಲಿ ಹ್ಯಾಂಗ ವಾಸನ ಬರ್ಲಾಕತ್ತು, ಹಂಗ ನಮ್ಮಲ್ಲಿ ಹೊರಗೆ ಹುಡುಕಾಡಕತ್ತೀವಿ. ಹೊರಗೆ ಸುಖ ಅದ, ಹೆಂಡ್ರಲ್ಲಿ, ಮಕ್ಕಳಲ್ಲಿ, ವಿಷಯಗಳ ಸುಖ ಹೊಂಟಿವಿ. ಇಲ್ಲ, ಅದು ತನ್ನಲ್ಲಿ ಆನಂದ ಬ್ರಹ್ಮಾನಂದ ಸ್ವರೂಪನೇ ನೀ ಅದೀರಿ. ಇದು ಹೊರಗ ನಮ್ಗೆ ಯಾಕಾಗ್ಯದ ಅಂದ್ರ ಸತ್ಸಂಗದ ಕೊರತೆ ಇರ್ತಾರ ಅವರು. ತಾನು ಗುರುಮುಖಿಯಿಂದ ಅರಿಯಲಿಕ್ಕೆ ಯತ್ನ ಮಾಡಬೇಕು. ಗುರುಮುಖದಿಂದ ಗುರುವಿನ ಬಳಿ ಹೋಗುತ್ತಾನೆ ನಮ್ಗೆ ಜ್ಞಾನ ಆಗೋದೇ ಇಲ್ಲ. ಸ್ವಯಂ ಜ್ಞಾನ ಆಗ್ಬೇಕು, ಸ್ವಯಂ ಪ್ರಕಾಶ ರೂಪ ಆಗ್ಬೇಕು. ಆಗ್ಬೇಕಂದ್ರ ಆ ಗುರುವೇ ಸ್ವತ್ರಿಯ ಅಥವಾ ಬ್ರಹ್ಮನಿಷ್ಠ ಗುರುನಾಥನೇ ಬೇಕತ್ತಾರ ಅವ್ರು. ಇವೆಲ್ಲ ತನ್ನಲ್ಲಿ ಅದ. ಜಾಗ್ರದಲ್ಲಿ ತಾನೇ ಅರಿತಾನೆ, ಸ್ವಪ್ಪಂದಾಗ ಅರಿತಾನೆ, ಸುಪ್ತಿ ಒಳಗೆ ಅರಿಯುವಂತ ಶಕ್ತಿ ಅದ. ಅಲ್ಲಿ ಯಾರು ಅದಾರ? ಅದು ಸ್ವಯಂ ಪ್ರಕಾಶನೇ ಅದನಲ್ಲಿ. ಜಾಗ್ರದ ವಿಶ್ವ ಜೀವ ಅರಿತಾನ, ಸ್ವಪ್ಪಂದಾಗ ತೇಜಸ್ ಅರಿತಾನ, ಸುಸುಪ್ತಿಯಲ್ಲಿ ಪ್ರಾಜ್ಞೆ ಅರಿತಾನ. ಇವು 3 ಯಾವ್ರ ಸತ್ತ ತಗೊಂಡು ಆತ್ಮನ ಸತ್ತಾನೆ ತಗೊಂಡಿ ಅರಿತಾವ. ಜಾಗ್ರದಾಗ, ಸ್ವಪ್ಪಂದಾಗ, ಸುಪ್ತಿ ಒಳಗು. ಹೊರಗ ಸುಖ, ಒಳಗಿಂದು ಪ್ರಕಾಶ ಅಂತೀವಿ ನಾವು. ಒಳಗೆ ಏನು ಇಲ್ಲ, ತನ್ನಲ್ಲಿ ಅದ ಅಂತ ಸ್ವಯಂ ಪ್ರಕಾಶ ಅಂತ ಹೇಳ್ಕೊತ ಬಂದ್ರು. ಸದ್ಗುರು ಉಪದೇಶದಿಂದ ತನ್ನ ನಿಜ ಸ್ವರೂಪ ತಾನು ತಿಳಿಯುವುದಕ್ಕಾಗಿ ಉಪನಿಷತ್ತು ತಾತ್ಪರ್ಯ ಆಗುತ್ತೆ. ಉಪನಿಷತ್ತುಗಳು ಗುರುಗಳು ಯಾಕೆ ಹೇಳ್ತಾರ ಅಂದ್ರೆ ತನ್ನ ಸ್ವಯಂ ಪ್ರಕಾಶನೇ ಅದಾನ. ಇದ್ದು ಹೊರಗ ಪ್ರಪಂಚದಲ್ಲಿ ಸುಖ ಅಂತ ಹೇಳ್ಕೊತ ಬಂದ್ರ ಅವರು. ಅದು ಅಂದ್ರೆ ನಿಯಮ ಮತ್ತು ಯಮನೇಮಾದಿಗಳು ಕೂಡಿದ ಯೋಗೇಶ್ವರ ಸ್ವರೂಪ ಸುಜ್ಞಾನ ಅಗ್ನಿಯಲ್ಲಿ ಈ ಮನಸ್ಸನ್ನು ಲಯ ಮಾಡು. ಹ್ಯಾಂಗ ಇವು ಕಟಿಗೆ ಹೇಳಿದ್ರು ಶರಣರು, ಎಲ್ಲಾ ಕಟಿ ಮುಳು ಕಟಿ ಸುಟ್ಟು ಅಂದ್ರೆ ಹ್ಯಾಂಗ ನಾವು ಕಟಿ ಶರಣು ಶರಣಾತ್ರಿ ಪೂಜೆ